ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 13 ನವೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಆ ಅನೌನ್ಸ್ಮೆಂಟ್ನ ನೋಡಿ ತದನಂತರ ನಾವು ಈ ಆರ್ಟಿಕಲ್ಸ್ಗೆ ಹೋಗೋಣ. ಈಗಾಗಲೇ ನಿಮಗೆ ತಿಳಿದಿರೋ ಥರ ನಮ್ಮ ಲ್ಯಾಕ್ಸ್ ಬೆಂಗಳೂರು ವತಿಯಿಂದ ನಾವು KS ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಆ ಒಂದು ಪ್ರೋಗ್ರಾಮ್ನ 2 ಕ್ಲಾಸ್ ಏನಿತ್ತು ಅಂದರೆ ಎಕನಾಮಿಕ್ ಸರ್ವೆ, ಬಜೆಟ್ ಮತ್ತು ಸ್ಕೀಮ್ಸ್ ರಿಲೇಟೆಡ್ ಕ್ಲಾಸಸ್ ಏನಿತ್ತು, ಕಳೆದ ಶನಿವಾರ ಮತ್ತು ಭಾನುವಾರ ಈ ಒಂದು ಕ್ಲಾಸಸ್ ನಡೆದಿದೆ. ಇವತ್ತು ಅಂದರೆ 13 ಮತ್ತು 14 ಇವತ್ತು ನಾಳೆ ಬಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಬ್ಜೆಕ್ಟ್ ಏನಿದೆ, ಈ ಒಂದು ಸಬ್ಜೆಕ್ಟ್ನ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ನಾವು ಇವತ್ತು ಕಂಡಕ್ಟ್ ಮಾಡ್ತಾ ಇದ್ದೀವಿ. 2 ದಿನದಲ್ಲಿ ನೀವು ಎಂಟೈರ್ ಸೈನ್ಸ್ ಆ್ಯಂಡ್ ಟೆಕ್ ಏನಿದೆ KPSC ಪ್ರಿಲಿಮ್ಸ್ಗೆ ಬೇಕಾಗಿರುವಂಥದ್ದು ಅದನ್ನು ನೀವು 2 ದಿನದಲ್ಲೇ ರಿವೈಸ್ ಮಾಡ್ಕೋಬೋದು. ಸೊ ಹಾಗಾಗಿ ಈ ಒಂದು ಪ್ರೋಗ್ರಾಮನ್ನು ನಾವು ನಡೆಸ್ತಾ ಇದ್ದೀವಿ. ಇವತ್ತು ಮತ್ತು ನಾಳೆ ಈ ಪ್ರೋಗ್ರಾಮ್ ಇದೆ. ರಿಜಿಸ್ಟರ್ ಆಗಬೇಕು ಅಂತಲೇ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀವಿ. ಇಲ್ಲ ಅಂತಲೇ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದಾಗಿದೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಫುಡ್ ಪ್ರೈಸಸ್ ಪರ್ ಇನ್ಫ್ಲೇಷನ್ ಟು 6.2%. ಈಗ ಸದ್ಯಕ್ಕೆ ನಮ್ಮ ಎಕಾನಮಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಇನ್ಫ್ಲೇಷನ್ ಹೆಚ್ಚಿದೆ. ಇನ್ಫ್ಲೇಷನ್ ಅಂತಂದರೆ ಏನು? ಹಣದುಬ್ಬರ ಆಗುತ್ತೆ. ಯಾವಾಗ ಹಣದುಬ್ಬರ ಆಗುತ್ತೆ? ಹಣದುಬ್ಬರ ಅಂದರೆ ಏನು? ಫಸ್ಟು ಅದನ್ನು ನೋಡೋಣ. ಇನ್ಫ್ಲೇಷನ್ ಅಂತಂದರೆ ಕನ್ಸಿಸ್ಟೆಂಟ್ ರೈಸ್ ಇನ್ ಪ್ರೈಸ್ ಆಫ್ ಫುಡ್ ಐಟಮ್ಸ್ ಅಂತಂದರೆ ಪ್ರೈಸ್ ಆಫ್ ಥಿಂಗ್ಸ್ ಅಂತ ನಾವು ಇದು ಮಾಡ್ಕೋಬೋದು. ಕನ್ಸಿಸ್ಟೆಂಟ್ ರೈಸ್ ಇನ್ ಪ್ರೈಸಸ್, ಇದನ್ನು ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಈ ಇನ್ಫ್ಲೇಷನ್ನಲ್ಲೂ ಕೂಡ ಹಲವಾರು ರೀತಿಯ ಇನ್ಫ್ಲೇಷನ್ಗಳಿವೆ. ಅಂದರೆ ಈಗ ಕ್ರೀಪಿಂಗ್ ಇನ್ಫ್ಲೇಷನ್ ಅಂತಂದರೆ ಅದರ ರೇಟು ಬಹಳ ಕಡಿಮೆ ಇರುತ್ತೆ. ಥ್ರಾಟಿಂಗ್ ಇರ್ಬೋದು, ರನ್ನಿಂಗ್ ಇನ್ಫ್ಲೇಷನ್ ಇರ್ಬೋದು. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದ ಇನ್ಫ್ಲೇಷನ್ ಇದೆ. ಬೇಸ್ಡ್ ಆನ್ ದ ಪರ್ಸೆಂಟೇಜ್ ಆಫ್ ಇನ್ಫ್ಲೇಷನ್. ಅಂದರೆ ಈಗ 10%ಇಂದ ಜಾಸ್ತಿ ಇದ್ದರೆ ಇದನ್ನು ನಾವು ಗ್ಯಾಲಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ಅಂದರೆ ಹೆಚ್ಚಿನ ಒಂದು ರೇಟಲ್ಲಿ ಆ ಒಂದು ಇನ್ಫ್ಲೇಷನ್ ಆಗ್ತಾ ಇರೋದ್ರಿಂದ ನಾವು ಗ್ಯಾಲಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ ಇದನ್ನು. ಸೊ ಈ ರೀತಿಯಾಗಿ ಹಲವಾರು ವಿಧದ ಇನ್ಫ್ಲೇಷನ್ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇದು ಒಂದು ರೀತಿಯಾದ ಕ್ಲಾಸಿಫಿಕೇಷನ್ ಆದರೆ, ಅಂದರೆ ಬೇಸ್ಡ್ ಆನ್ ದ ರೇಟ್ ಇನ್ಫ್ಲೇಷನನ್ನು ಕ್ಲಾಸಿಫೈ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂಥರ ಇನ್ಫ್ಲೇಷನ್ ಏನು ಅಂದರೆ ಹೆಡ್ಲೈನ್ ಮತ್ತು ಕೋರ್ ಇನ್ಫ್ಲೇಷನ್ ಅಂತ. ಈ ಕೋರ್ ಇನ್ಫ್ಲೇಷನಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಫುಡ್ ಪ್ರೈಸಸ್ ಏನಿರುತ್ತೆ ಮತ್ತು ಎನರ್ಜಿ ಫ್ಯೂಯಲ್ ಪ್ರೈಸ್ ಏನಿರುತ್ತೆ ಇದನ್ನು ಇನ್ಕ್ಲೂಡ್ ಮಾಡಿರೋದಿಲ್ಲ, ಕೋರ್ ಮಾತ್ರನೇ ಇರುತ್ತೆ. ಹೆಡ್ಲೈನ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಫುಡ್ ಆ್ಯಂಡ್ ಎನರ್ಜಿ. ಸೊ ಇದು ಯಾಕೆ ಕೋರ್ ಇನ್ಫ್ಲೇಷನಲ್ಲಿ ಫುಡ್ ಆ್ಯಂಡ್ ಎನರ್ಜಿ ಇರಲ್ಲ ಅಂತಂದರೆ, ಫುಡ್ ಮತ್ತು ಎನರ್ಜಿ ಅಥವಾ ಫುಡ್ ಮತ್ತು ಫ್ಯೂಯಲ್ ಪ್ರೈಸಸ್ ಏನಿದೆ ಇದು ವಾಲಟೈಲ್ ಆಗಿರುತ್ತೆ. ಅಂದರೆ ಬೇಸ್ಡ್ ಆನ್ ದ ಅದರ್ ಫ್ಯಾಕ್ಟರ್ಸ್ ಇವೆರಡರದ್ದು ಪ್ರೈಸ್ ಏನಿದೆ ಅದು ವೇರಿ ಆಗ್ತಾ ಇರುತ್ತೆ. ಈಗ ಉದಾಹರಣೆಗೆ ನಾವು ಫುಡ್ಡನ್ನು ತೊಗೊಂಡ್ರೆ ಇಲ್ಲಿ ಕೊಟ್ಟಿರೋದು ಅದನ್ನೇನೆ. ಏನು ಅಂತಂದರೆ ಈಗ ವೆಜಿಟೇಬಲ್ ಪ್ರೈಸಸ್ಸು, ತರಕಾರಿಗಳ ಪ್ರೈಸ್ ಇರ್ಬೋದು, ಹಣ್ಣುಗಳ ಪ್ರೈಸ್ ಇರ್ಬೋದು, ಇವೆಲ್ಲನೂ ಹೆಚ್ಚಾಗಿದೆ. ಈಗ ಮತ್ತೊಂದು ಉದಾಹರಣೆ ತೊಗೊಂಡ್ರೆ ಈಗ ಹಲವು ಬಾರಿ ನಾವು ಈರುಳ್ಳಿಯನ್ನು ನೋಡ್ತೀವಿ. ಈರುಳ್ಳಿ ಹೆಂಗಾಗುತ್ತೆ ಅಂತಂದರೆ ಒಂದು ಬಾರಿ 100 ರೂಪೀಸ್ kg, ಇಲ್ಲ ಅಂತಂದರೆ 200 ರೂಪೀಸ್ ಪರ್ kg ಹೋಗಿರುತ್ತೆ. ಟೊಮೆಟೊ ಕೂಡ ಅದೇ ಪ್ರೈಸು. ಮತ್ತು ಇನ್ನು ಕೆಲವು ಸತಿ ನೋಡಿದ್ರೆ 10 ರೂಪೀಸ್ ಪರ್ kg ಕೂಡ ಕೊಡುತ್ತೆ. ಸೊ ಈ ವೊಲೆಟಾಲಿಟಿ ಅಂದರೆ ಬೇಸ್ಡ್ ಆನ್ ದ ಅವೈಲಬಿಲಿಟಿ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಿಸ್ ಮೇಲೆ ಇದು ಏನಿದೆ, ಈ ಕೆಲವು ವೆಜಿಟೇಬಲ್ಸ್, ಕೆಲವು ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು, ಕೆಲವು ಫುಡ್ ಐಟಮ್ಸ್ ಏನಿದೆ ಅದು ಡಿಮ್ಯಾಂಡ್ ಮತ್ತು ಸಪ್ಲೈ ಹೇಗೆ ಚೇಂಜ್ ಆಗುತ್ತೆ ಅದೇ ರೀತಿಯಾಗಿ ಅದರ ಪ್ರೈಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದು ಕಾನ್ಸ್ಟೆಂಟ್ ಪ್ರೈಸ್ ಅಂತ ಇರೋದಿಲ್ಲ. ಹಾಗಾಗಿ ಫುಡ್ಡನ್ನು ಈ ಕೋರ್ ಇನ್ಫ್ಲೇಷನಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಇನ್ನು ಎನರ್ಜಿ ಅಂದರೆ ಫ್ಯೂಯಲ್ಗೆ ಬಂದರೂ ಕೂಡ ಫ್ಯೂಯಲ್ ಅಷ್ಟೇ, ನಾವು ಭಾರತದಲ್ಲಿ ಅಪ್ರಾಕ್ಸಿಮೇಟ್ಲಿ 80 to 90% ಅಷ್ಟು ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಕ್ರೂಡ್ ಆಯಿಲ್ನ. ಸೊ ಅಷ್ಟೊಂದು ನಾವು ಆಯಿಲ್ನ ಇಂಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಬೇಸ್ಡ್ ಆನ್ ದ ವರ್ಲ್ಡ್ ಪ್ರೈಸ್, ಅಂದರೆ ಗ್ಲೋಬಲ್ ಪ್ರೈಸ್ ಯಾವ ರೀತಿಯಾಗಿರುತ್ತೆ ಆ ಗ್ಲೋಬಲ್ ಪ್ರೈಸ್ ಮೇಲೆ ನಮ್ಮ ಒಂದು ಫ್ಯೂಯಲ್ ಇಂಪೋರ್ಟ್ ಪ್ರೈಸ್ ಡಿಪೆಂಡ್ ಆಗಿರುತ್ತೆ. ಸೊ ಗ್ಲೋಬಲ್ ಪ್ರೈಸ್ ಹೈ ಇದ್ದರೆ ಎನರ್ಜಿ ಏನು ಅಥವಾ ಫ್ಯೂಯಲ್ ಏನು ಇಂಪೋರ್ಟ್ ಮಾಡ್ಕೊತೀವಿ ಅದರ ಪ್ರೈಸ್ ಹೈ ಇರುತ್ತೆ. ಸೊ ಇಲ್ಲೂ ಕೂಡ ವೊಲೆಟಾಲಿಟಿ ಇರುತ್ತೆ. ಅಂದರೆ ಒಂದು ಸ್ಥಿರತೆ ಇರೋದಿಲ್ಲ, ಬೇಗ ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಎರಡನ್ನು ನಾವು ಕೋರ್ ಇನ್ಫ್ಲೇಷನಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲೂ ಕೂಡ ಆಗಿರೋದು ಅದೇನೇ. ಈ ಅಕ್ಟೋಬರ್ 2024 ಏನಿದೆ, ಈ 2024 ಅಕ್ಟೋಬರಲ್ಲಿ 6.2% ಇನ್ಫ್ಲೇಷನನ್ನು ನೋಡಿದ್ದಾರೆ. ಯಾವುದರಲ್ಲಿ? ಫುಡ್ ಪ್ರೈಸಸಲ್ಲಿ. ಇದಕ್ಕೆ ರೀಸನ್ ಒಂದು ಮಾನ್ಸೂನ್ ವೇರಿಯೇಷನ್ ಇರ್ಬೋದು. ಏಕೆ ಅಂತಂದರೆ ಈ ಸತಿ ನಮಗೆ ಗೊತ್ತಿದೆ ಹೆಚ್ಚಿನದಾಗಿ ಮಳೆ ಬಂತು, ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಿರೋದ್ರಿಂದ ಹಲವಾರು ಬಾರಿ ಏನಾಗುತ್ತೆ ಅಂದರೆ ತರಕಾರಿಗಳು ನಮಗೆಲ್ಲ ಗೊತ್ತಿರೋ ಹಾಗೆ ಪೆರಿಷಬಲ್ ಅಲ್ವಾ, ಅಂದರೆ ಬೇಗ ಕೊಳ್ತೋಗುತ್ತೆ. ಸೊ ಯಾವಾಗ ಮಳೆ ಕೂಡ ಹೆಚ್ಚಾಗುತ್ತೆ ಅಲ್ಲಿ ಬೆಳೆ ಹಾನಿ ಆಗಿರುತ್ತೆ. ಅದರಿಂದ ಕೂಡ ಪ್ರೈಸ್ ಅಂದರೆ ಸಪ್ಲೈ ಕಡಿಮೆ ಆಗಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿರುತ್ತೆ, ಅದರಿಂದ ಇನ್ಫ್ಲೇಷನ್ ಆಗಿರುತ್ತೆ ಒಂದು.
ಮತ್ತೊಂದು ಏನು ರೀಸನ್ ಇರ್ಬೋದು ಅಂತಂದರೆ ಹೋರ್ಡಿಂಗ್, ಅಂದರೆ ಈಗ ಮುಂದೆ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಈಗಲೇ ಶೇಖರಿಸಿ ಇಟ್ಕೊತಾರೆ, ಅಂದರೆ ಸಪ್ಲೈಯನ್ನು ಕಡಿಮೆ ಮಾಡ್ತಾರೆ. ಇದನ್ನು ಡೆಲಿಬರೇಟಾಗಿ ಅವರೇನೇನೆ ಮಾಡೋದು. ಸೊ ಹಾಗೆ ಆವಾಗ ಏನಾಗುತ್ತೆ, ಡಿಮ್ಯಾಂಡ್ ಇನ್ಕ್ರೀಸ್ ಇರುತ್ತೆ, ಸಪ್ಲೈ ರೆಡ್ಯೂಸ್ ಆದಾಗ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮಗೆ ಈ ಆರ್ಟಿಕಲ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾವು ಫಸ್ಟು ಇನ್ಫ್ಲೇಷನ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇನ್ಫ್ಲೇಷನ್ನ ಕಾಸಸ್ ಏನಿದೆ ಅದು ನಮಗೆ ಗೊತ್ತಿರಬೇಕು, ಮತ್ತು ಇನ್ಫ್ಲೇಷನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು ಅಂತ ಕೂಡ ನಮಗೆ ಗೊತ್ತಿರಬೇಕು. ಇದ್ರ ಜೊತೆಗೆ ಟೈಪ್ಸ್ ಆಫ್ ಇನ್ಫ್ಲೇಷನ್ ಕೂಡ ನಮಗೆ ಗೊತ್ತಿರಬೇಕು. ಇದಿಷ್ಟು ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ, UPSCಗೆ ಆಗಲಿ ಅಥವಾ KPSCಗೆ ಆಗಲಿ ನಮಗೆ ಈ ಒಂದು ಇನ್ಫ್ಲೇಷನ್ ಟಾಪಿಕ್ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಕಾಸಸ್, ಕಂಟ್ರೋಲ್, ಟೈಪ್ಸ್ ಎಲ್ಲ ಏನಿದೆ ಇದು ನಿಮ್ಮ ಸ್ಟ್ಯಾಟಿಕ್ ಪಾರ್ಟಲ್ಲಿ ಇರುತ್ತೆ. ಸ್ಟ್ಯಾಟಿಕ್ ಪಾರ್ಟಲ್ಲಿ ಇದನ್ನ ನೀವು ಒಂದ್ಸತಿ ಗಮನ ಹರಿಸಿ ಓದ್ಕೋಬೇಕು. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಕೃಷಿ ಮೇಳ ಆನ್ ಥೀಮ್ ಕ್ಲೈಮೇಟ್ ಸ್ಮಾರ್ಟ್ ಡಿಜಿಟಲ್ ಫಾರ್ಮಿಂಗ್ ಟು ಫೀಚರ್ ಡ್ರೋನ್ಸ್ ಫಾರ್ ಕೋಕೋನಟ್ ಪ್ಲಕ್ಕಿಂಗ್ AI ಬೇಸ್ಡ್ ಮೆಷಿನರಿ. ನಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಏನಿದೆ ಬೆಂಗಳೂರಿನಲ್ಲಿ, GKVK ಕ್ಯಾಂಪಸ್ ಏನಿದೆ, ಈ ಒಂದು ಕ್ಯಾಂಪಸ್ನಲ್ಲಿ ಪ್ರತಿ ವರ್ಷ ಕೃಷಿ ಮೇಳವನ್ನು ಆರ್ಗನೈಸ್ ಮಾಡ್ತಾರೆ. ಏನು ಈ ಕೃಷಿ ಮೇಳದ ಮುಖ್ಯ ಉದ್ದೇಶ ಅಂತಂದರೆ ರೈತರಿಗೆ ಯಾವ ರೀತಿಯಾದ ಒಂದು ಫೆಸಿಲಿಟೀಸ್ ಅವೈಲಬಲ್ ಇದೆ ಅನ್ನೋದನ್ನು ಪರಿಚಯ ಮಾಡಿಸೋದಕ್ಕೋಸ್ಕರ ಈ ಕೃಷಿ ಮೇಳನ ಇಡ್ತಾರೆ. ಅಂದರೆ ಒಂದು ಇನ್ ರಿಲೇಷನ್ ಟು ಕ್ರಾಪ್ಸ್ ಇರ್ಬೋದು, ಇಲ್ಲ ಅಂತಂದರೆ ಮಷಿನರಿ ರಿಲೇಟೆಡ್ ಇರುತ್ತೆ, ಇದರ ಜೊತೆಗೆ ಬಂದು ಫರ್ಟಿಲೈಸರ್ಸ್ ಇರುತ್ತೆ, ಅದಾದಮೇಲೆ ಆ್ಯನಿಮಲ್ ಹಸ್ಬೆಂಡ್ರಿಗೆ ರಿಲೇಟೆಡ್, ಅಂದರೆ ಈಗ ಬೇರೆ ಬೇರೆ ದನದ ತಳಿಗಳಿರ್ಬೋದು, ಪೌಲ್ಟ್ರಿ ರಿಲೇಟೆಡು, ಮತ್ತು ಮೀನುಗಾರಿಕೆಗೆ ರಿಲೇಟೆಡ್, ಫಿಶರೀಸ್ ರಿಲೇಟೆಡ್ ಇರ್ಬೋದು. ಈ ರೀತಿಯಾಗಿ ಹಲವಾರು ಏನು ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ಸ್ ಇದೆ, ಈ ಎಲ್ಲ ಸೆಕ್ಟರ್ಸಲ್ಲಿ ಯಾವ ರೀತಿಯಾದ ಒಂದು ಡೆವಲಪ್ಮೆಂಟ್ಸ್ ಆಗಿದೆ, ಯಾವ ರೀತಿಯಾದ ಒಂದು ಆಪರ್ಚುನಿಟೀಸ್ ಫಾರ್ಮರ್ಸ್ಗೆ ಇದೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಈ ಕೃಷಿ ಮೇಳನ ಆರ್ಗನೈಸ್ ಮಾಡ್ತಾರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೆಂಗಳೂರಲ್ಲಿ. ಈ ವರ್ಷ ಕೂಡ 14ರಿಂದ 17 ನವೆಂಬರ್, ಅಂದರೆ ನಾಳೆಯಿಂದ ಸಂಡೇವರೆಗೂ ಈ ಒಂದು ಕೃಷಿ ಮೇಳ ನಡೀತಾ ಇದೆ. ಈ ವರ್ಷದ ಥೀಮ್ ಏನು ಅಂತಂದರೆ ನಮಗೆಲ್ಲ ಗೊತ್ತಿರೋ ಥರನೇ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಈಗ ಇಂಪಾರ್ಟೆಂಟ್ ಇರೋದು. ಸೊ ಅದಕ್ಕೆ ಇದು ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಕ್ಲೈಮೇಟ್ ಸ್ಮಾರ್ಟ್ ಡಿಜಿಟಲ್ ಫಾರ್ಮಿಂಗ್ ಆ್ಯಕ್ಚುಲಾಗಿ. ಸೊ ಡಿಜಿಟಲ್ ಫಾರ್ಮಿಂಗ್ ಇದು ಯಾವ ರೀತಿಯಾಗಿ ಬಳಸ್ಕೋಬೋದು ಫಾರ್ಮರ್ಸ್ ಅನ್ನೋದ್ರ ಕುರಿತಾಗಿ ಇದಾಗಿದೆ. ಸೊ ಅಲ್ಲಿ ಹಲವಾರು, ಅಂದರೆ ಈಗ ಇದು ತೆಂಗಿನಕಾಯಿ ಕೀಳೋದಕ್ಕೆ ಜನನೇ ಮರ ಹತ್ತಾರಲ್ವ ಯೂಶಲಾಗಿ, ಸೊ ಅದಕ್ಕೆ ಬದಲಾಗಿ ಡ್ರೋನ್ಸನ್ನು ಹೇಗೆ ಬಳಸ್ಬೋದು ಅಂತ ಇರ್ಬೋದು, ಇಲ್ಲ ಅಂತಂದರೆ ಟ್ರ್ಯಾಕ್ಟರಲ್ಲಿ AI ಬೇಸ್ಡ್ ಯಾವ ಥರ ಮಾಡ್ಬೋದು, ಈ ರೀತಿಯಾಗಿ ಹಲವಾರು ಹೊಸ ಇನೋವೇಷನ್ಸನ್ನು ಈ ಕೃಷಿ ಮೇಳ ಅಲ್ಲಿ ಈ ವರ್ಷ ತಂದಿದ್ದಾರೆ. ಜೊತೆಗೆ ಸೆಂಟರ್ ಫಾರ್ ಇನೋವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ಸ್ಮಾರ್ಟ್ ಅಗ್ರಿಕಲ್ಚರ್, ಸಿಟ್ಸಾ ಅನ್ನೋ ಒಂದು ಹೊಸ ವಿಂಗನ್ನು ಓಪನ್ ಮಾಡಿ ಇದರಿಂದ ಏನು ಡಿಜಿಟಲ್ ಟೆಕ್ನಾಲಜಿನ ಫಾರ್ಮಿಂಗಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಸೆಂಟರ್ ಮುಖಾಂತರ ಹೆಲ್ಪ್ ಮಾಡ್ತಾ ಇದ್ದಾರೆ ಫಾರ್ಮರ್ಸ್ಗೆ. ಮತ್ತು ಹಲವಾರು ಅಟ್ರಾಕ್ಷನ್ಸ್ ಏನು ಈ ಒಂದು ಕೃಷಿ ಮೇಳ ಅಲ್ಲಿ ಅಂತ ಅಂದರೆ ಇದು ಹೈಡ್ರೋಪಾನಿಕ್ಸ್, ಅಂದರೆ ವಿತೌಟ್ ಸಾಯಿಲ್ ನಾವು ನೀರಲ್ಲಿ ಏನು ಇದನ್ನು ಬೆಳಿತೀವಿ, ತರಕಾರಿನೇ ಅಂತ ಅಲ್ಲ, ಬೆಳೆಗಳನ್ನು ಬೆಳಿತೀವಿ, ಆ ಒಂದು ಬೆಳೆನ, ಅಂದರೆ ಈ ಹೈಡ್ರೋಪಾನಿಕ್ಸ್ ಯೂಶಲಾಗಿ ಯಾವಾಗ ಯೂಸ್ ಆಗುತ್ತೆ ಅಂತಲೇ ನಾವು ಟೆರೆಸ್ ಫಾರ್ಮಿಂಗ್ ಮಾಡ್ಕೋತಾ ಇರೋವಾಗ. ಅಂದರೆ ಈಗ ಹಲವಾರು ಜನ ತಮ್ಮ ಒಂದು ಚಿಕ್ಕ ಸ್ಪೇಸ್ ಏನಿರುತ್ತೆ ಅಲ್ಲೇ ಏನೇನೆ ತಮ್ಮ ಮನೆಗೆ ಬೇಕಾಗಿರುವಂತಹ, ಈಗ ಕೊತ್ತಂಬರಿ ಸೊಪ್ಪು ಇರ್ಬೋದು, ಇಲ್ಲ ಅಂತಂದರೆ ಟೊಮೆಟೊ, ಚಿಲ್ಲೀಸ್ ಏನಿರುತ್ತೆ ಇವುಗಳನ್ನೆಲ್ಲ ಬೆಳೀತಾ ಇರ್ತಾರೆ. ಸೊ ಅಂಥವ್ರಿಗೆ ಹೆಲ್ಪ್ ಆಗುವಂತಹ ಹೈಡ್ರೋಪಾನಿಕ್ಸ್ ಟೆಕ್ನಾಲಜಿನ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಈ ಸರ್ತಿ. ಅಷ್ಟೇ ಅಲ್ಲದೆ ಈ ಎಕ್ಸಾಟಿಕ್ ಲೀಫಿ ವೆಜಿಟೇಬಲ್ಸ್, ಅಂದರೆ ಈಗ ನಾವು ನೋಡ್ತೀವಿ ಬರ್ಗರಲ್ಲಿ ಏನೋ ಆ ಲೆಟ್ಯೂಸ್ ಲೀವ್ಸ್ ಬರುತ್ತೆ ಅದಿರ್ಬೋದು, ಇಲ್ಲ ಸೆಲರಿ ಇರ್ಬೋದು, ಈ ರೀತಿಯಾದ ಒಂದು ಎಕ್ಸಾಟಿಕ್ ಲೀಫಿ ವೆಜಿಟೇಬಲ್ಸ್ ಏನಿರುತ್ತೆ ಅದನ್ನು ಕೂಡ ಹೈಡ್ರೋಪಾನಿಕ್ಸ್ ಯೂಸ್ ಮಾಡಿ ಬೆಳೆಸ್ಬೋದು ಅನ್ನೋ ಒಂದು ಇದನ್ನು ಕೂಡ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಅಷ್ಟೇ ಅಲ್ದಿರ ಹೊಸದಾಗಿ ಏನು ಈ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ GKVK ಕ್ಯಾಂಪಸ್ ಇದೆ, ಈ ಕ್ಯಾಂಪಸ್ ಹೊಸದಾಗಿ ಹಲವಾರು ಜೋಳದ ತಳಿ ಇರ್ಬೋದು, ಮತ್ತು ಬಾಜ್ರಾ ತಳಿ ಇರ್ಬೋದು, ಇವುಗಳನ್ನು ಹೊಸದಾಗಿ ಅವರು ಡೆವಲಪ್ ಮಾಡಿದ್ದಾರೆ, ಅದನ್ನು ಕೂಡ ಇಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದರಿಂದ ಏನಾಗುತ್ತೆ ಅಂತ ಅಂದರೆ ಫಾರ್ಮರ್ಸ್ಗೆ ಯಾವ ರೀತಿಯಾಗಿ, ಅಂದರೆ ಈಗ ನೀರಿಲ್ಲ ಅಂತಂದರೆ ಯಾವ ರೀತಿಯಾದ ಬೆಳೆಗಳನ್ನು ಬೆಳೆಸ್ಬೋದು, ಇಲ್ಲ ಆಲ್ಟರ್ನೇಟಿವ್ಸ್ ಏನು, ಇಲ್ಲ ತಮ್ಮ ಸಾಯಿಲ್ ಕ್ವಾಲಿಟಿ ಯಾವ ರೀತಿಯಾಗಿದೆ ಅನ್ನೋ ಟೆಸ್ಟ್ ಮಾಡೋದಕ್ಕೆ ಹೊಸ ಡಿಜಿಟಲ್ ಟೆಕ್ನಾಲಜೀಸ್ ಇರ್ಬೋದು, ಈ ರೀತಿಯಾದ ಒಂದು ಹಲವಾರು ಏನು ಸೊಲ್ಯೂಷನ್ಸ್ ಬೇಕು ಫಾರ್ಮರ್ಸ್ಗೆ, ಅದನ್ನು ಈ ಕೃಷಿ ಮೇಳ ಒದಗಿಸುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಸ್ಟಾಪ್ ದ ಫ್ರೀ ಫಾಲ್, ಇಂಡಿಯಾ ಆ್ಯಂಡ್ ಕೆನಡಾ ಮಸ್ಟ್ ನಾಟ್ ಅಲೌ ದ ಟೈಸ್ ಟು ಡಿಟೇರಿಯೇಟ್ ಫರ್ದರ್. ಈಗಾಗಲೇ ನಮಗೆ ಗೊತ್ತಿದೆ ಭಾರತ ಮತ್ತು ಕೆನಡಾದ ರಿಲೇಷನ್ಸ್ ಯಾವ ರೀತಿಯಾಗಿ ಇದೆ ಅಂತ.
ಇದು ಹದಗೆಡೋದಕ್ಕೆ ಯಾವ ಕಾರಣಗಳು ಅಂತಾನೆ ಮೊದಲನೇದಾಗಿ ಏನಾಯಿತು ಅಂದರೆ 2023ಯಲ್ಲಿ ಖಲಿಸ್ತಾನಿ ಲೀಡರ್, ಕೆನಡಾಲಿದ್ದ ಖಲಿಸ್ತಾನಿ ಲೀಡರ್ ಒಬ್ಬರು ನಿಜ್ಜಾರ್ ಅಂತ, ಇವರ ಒಂದು ಮರ್ಡರ್ ಆಗಿತ್ತು. ಸೊ ಈ ಒಂದು ಮರ್ಡರ್ ಏನಿದೆ ಇದು ಭಾರತ ಮಾಡಿರೋದು ಅಂತ ಕೆನಡಾ ಬಂದು ಅಕ್ಯೂಸ್ ಮಾಡಿದೆ. ಸೊ ಇದು ಒಂದು ರೀಸನ್. ಮತ್ತು ಎರಡನೇ ರೀಸನ್ ಏನು ಅಂತಂದರೆ USA ಕೂಡ ಇತ್ತೀಚೆಗೆ USA ನಡೆದಂಥ ಒಂದು ಖಲಿಸ್ತಾನಿ ಆ್ಯಕ್ಟಿವಿಸ್ಟ್ ಏನಿದ್ದಾರೆ ಅವರ ಒಂದು ಮರ್ಡರ್ಗೂ ಕೂಡ ಭಾರತನೇ ಕಾರಣ ಅಂತ US ಹೇಳಿದೆ. ಅದನ್ನು ಕೆನಡಾ ಕೂಡ ಸಪೋರ್ಟ್ ಮಾಡಿದೆ. ಮತ್ತು ಮೂರನೇ ಒಂದು ಪ್ರಾಬ್ಲಮ್ ಏನು ಅಂತಂದರೆ ನವೆಂಬರ್ 3ನೇ ತಾರೀಕು ಏನು ಭಾರತದ ಕಾನ್ಸುಲರ್ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು, ಅಲ್ಲಿ ಈ ಖಲಿಸ್ತಾನಿ ಆ್ಯಕ್ಟಿವಿಸ್ಟ್ಸ್ ಬಂದು ಇಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಇದರಿಂದ ಅಲ್ಲಿದ್ದ ಕಾನ್ಸುಲರ್ ಸರ್ವಿಸಸ್ ಏನಿದ್ದಾರೆ ಅಂದರೆ ಡಿಪ್ಲೊಮ್ಯಾಟ್ಸ್ ಇರ್ಬೋದು ಅಥವಾ ಅಲ್ಲಿ ಬಂದಿದ್ದ ಜನ ಇರ್ಬೋದು, ಅವರಿಗೆ ಎಲ್ಲ ಹಾರ್ಮ್ ಆಗಿದೆ. ಸೊ ಮುಖ್ಯವಾಗಿ ಈ 3 ಕಾರಣದಿಂದ ಭಾರತ ಮತ್ತು ಕೆನಡಾ ಮಧ್ಯದ ಏನು ಸಂಬಂಧಗಳಿವೆ, ಈ ಸಂಬಂಧಗಳು ಹದಗೆಡ್ತಾ ಇದೆ. ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ರೀಸನ್ಸಿಂದಾಗಿ ಭಾರತ ಕೆನಡಾದ ಟೈಸ್ ಏನಿದೆ, ಆ ಟ್ರೇಡಿಂದ ಹಿಡಿದು ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಏನಿದೆ, ಇದು ಎಲ್ಲನೂ ಹದಗೆಡ್ತಾ ಇದೆ. ಅದಕ್ಕೆ ಬದಲಾಗಿ ಈ ಏನು ಅಕ್ಯೂಸೇಷನ್ಸ್ ಇದೆ ಇವುಗಳನ್ನು ಕೂತ್ಕೊಂಡು ರಿಸಾಲ್ವ್ ಮಾಡ್ಕೋಬೇಕು. ಬಿಕಾಸ್ ನಮಗೆ ಇವಾಗ ಒಂದು ಕಡೆ ಟ್ರೇಡ್ಗೆ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಮತ್ತೊಂದು ಕಡೆ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಏನಿದೆ ಇದು ಹದಗೆಡುತ್ತೆ. ಅಷ್ಟೇ ಅಲ್ಲದೆ ಮೂರನೇದಾಗಿ ಭಾರತದಿಂದ ಹಲವಾರು ಜನ ಕೆನಡಾಗೆ ಓದೋದಕ್ಕೆ ಅಂತ ಹೋಗ್ತಾರೆ. ಸೊ ಅವ್ರಿಗೂ ಕೂಡ ಇಲ್ಲಿ ಪ್ರಾಬ್ಲಮ್ ಆಗ್ತದೆ. ಇದೆಲ್ಲದರ ಜೊತೆ 4ನೇ ಪಾಯಿಂಟ್ ಏನು ಅಂತ ಅಂದರೆ, ಇಂಡಿಯನ್ ಒರಿಜಿನ್ ಪೀಪಲ್ ಏನಿದ್ದಾರೆ ಕೆನಡಾಲಿ, ಅವರು ಸುಮಾರು ಕೆನಡಾದ 4% ಪಾಪ್ಯುಲೇಷನ್ ಆಗಿದ್ದಾರೆ. ಅಂದರೆ ಸುಮಾರು 19 ಲಕ್ಷ ಜನ ಏನಿದ್ದಾರೆ ಕೆನಡಾಲಿ, ಅವರು ಇಂಡಿಯನ್ ಒರಿಜಿನ್ ಆಗಿದ್ದಾರೆ. ಸೊ ಇದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ಈಗ ಈ ಇಂಡಿಯನ್ ಒರಿಜಿನ್ ಪೀಪಲ್ ಏನಿದ್ದಾರೆ ಇವ್ರಿಗೆ ಕಾನ್ಸುಲರ್ ಸರ್ವಿಸಸನ್ನು ಕೊಡ್ತಾ ಇದ್ದು. ಕಾನ್ಸುಲರ್ ಸರ್ವಿಸಸ್ ಅಂದರೆ ಏನು ಅಂದರೆ, ಅವರಿಗೆ ಯಾವುದೇ ರೀತಿಯಾದ ಒಂದು ಪಾಸ್ಪೋರ್ಟ್ ಇಶ್ಯೂ ಇರ್ಬೋದು, ವೀಸಾ ಇಶ್ಯೂ ಇರ್ಬೋದು, ಇಲ್ಲ ಬೇರೆ ರೀತಿಯಾದ ಒಂದು ಇಶ್ಯೂ ಹೊರ ದೇಶದಲ್ಲಿ ಅನುಭವಿಸ್ತಾ ಇದ್ದಾರೆ ಅಂದರೆ ಭಾರತೀಯರು, ಭಾರತದ ವಿದೇಶಾಂಗ ಸಚಿವಾಲಯ ಏನಿದೆ ಇದು ಕಾನ್ಸುಲರ್ ಸರ್ವಿಸಸನ್ನು ಏರ್ಪಡಿಸುತ್ತೆ. ಆಗ ಅಲ್ಲಿರೋ ಜನಕ್ಕೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಅವರು ಈ ಕಾನ್ಸುಲರ್ ಸರ್ವಿಸಸ್ ಮುಖಾಂತರ ಅದನ್ನ ಸಾಲ್ವ್ ಮಾಡ್ಕೋಬೋದು. ಸೊ ಈ ಕಾನ್ಸುಲರ್ ಸರ್ವಿಸಸ್ನೇ ಇಲ್ಲಿ ಡಿಸ್ಟರ್ಬ್ ಮಾಡಿದ್ದು. ಇದು ಒಂದು ಪಾಯಿಂಟ್ ಆಯಿತು. ಅಂದರೆ ಇಂಡಿಯನ್ ಒರಿಜಿನ್ ಪೀಪಲ್ ಸುಮಾರು 19 ಲಕ್ಷ ಜನ ಇದ್ದಾರೆ ಅಲ್ಲಿ ಅಂತಂದರೆ, ಭಾರತ ಮತ್ತು ಕೆನಡಾದ ಟೈಸ್ ಏನಿದೆ, ಸಂಬಂಧಗಳೇನಿದೆ, ಅದು ಹದಗೆಡಬಾರ್ದು ಅಂತ ಇಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ಮತ್ತು ಇನ್ನು ಟ್ರೇಡ್ಗೆ ಬಂದರೆ, ಭಾರತ ಮತ್ತು ಕೆನಡಾದ ಟ್ರೇಡ್ ಏನಿದೆ ಅಪ್ರಾಕ್ಸಿಮೇಟಾಗಿ $19 ಬಿಲಿಯನ್ ಅಷ್ಟು ಇದೆ. ಸೊ ಇದು ಭಾರತಕ್ಕೆ ಬಹಳ ಮುಖ್ಯ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ನಾವು ಚೆಕ್ ಮಾಡಿದಾಗ ನಮ್ಮ ಎಕನಾಮಿಕ್ ಗ್ರೋತ್ಗೆ ಇರ್ಬೋದು, ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಇರ್ಬೋದು, ಟ್ರೇಡ್ ಬಹಳ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಹಾಗಾಗಿ $19 ಬಿಲಿಯನ್ ಡಾಲರ್ಗಳ ಟ್ರೇಡ್ ಹಾಳಾಯಿತು ಅಂತಂದರೆ ಅದು ನಮ್ಮ ಎಕಾನಮಿ ಮೇಲೆ ಬಹಳಷ್ಟು ಕೆಟ್ಟ ಪ್ರಭಾವ ಬೀರುತ್ತೆ. ಹಾಗಾಗಿ ಯಾವುದೇ ರೀತಿಯಾದ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಮುಂಚೆ ಭಾರತ ಇದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಅಂತ ಅಂದಾಗ, ಈಗ ಹಲವಾರು ಮಂದಿ ಹೋಗಿ ಕೆನಡಾ ಅಲ್ಲಿ ಸೆಟಲ್ ಆಗಿದ್ದಾರೆ, ಅಂದರೆ ಇಂಡಿಯನ್ಸ್ ಹೋಗಿ ಕೆನಡಾ ಅಲ್ಲಿ ಸೆಟಲ್ ಆಗಿದ್ದಾರೆ. ಸೊ ಯಾವಾಗ ಈ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಯಾವಾಗ ಇಲ್ಲಿ ಇಂಡಿಯಾ ಕೆನಡಾ ರಿಲೇಷನ್ಸ್ ಹಾಳಾಗುತ್ತೆ, ಆಗ ಇಲ್ಲಿ ಏನು ಭಾರತೀಯರು ಕೆನಡಾಲಿದ್ದಾರೆ ಅವರ ಸಂಬಂಧಿಕರು ಏನು ಇಂಡಿಯಾಲಿರ್ತಾರೆ, ಇವರ ಮಧ್ಯೆ ಕಾಂಟ್ಯಾಕ್ಟ್ಸ್ಗಳು ಕೂಡ ಕಡಿತವಾಗುವ, ಅಂದರೆ ಒಂದು ಎಂಟ್ರಿ ರೆಸ್ಟ್ರಿಕ್ಷನ್ಸ್ ಏನಿರುತ್ತೆ ಅವುಗಳನ್ನು ಇಂಪೋಸ್ ಮಾಡ್ಬೋದು. ಈಗಾಗಲೇ ವೀಸಾ ರೆಸ್ಟ್ರಿಕ್ಷನ್ಸ್ ಕೂಡ ಜಾರಿಗೆ ತಂದಿದ್ದಾರೆ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇನ್ನು ಕೆನಡಿಯನ್ ಸ್ಟಡಿಗೆ ಅಂತಲೇ ಕೆನಡಾಗೆ ಹಲವಾರು ಮಂದಿ ಹೋಗ್ತಾರೆ ಭಾರತದಿಂದ. ಯಾಕೆ ಅಂತಂದರೆ ಅಲ್ಲಿ ಸ್ವಲ್ಪ ಚೀಪ್ ಇದೆ ಎಜುಕೇಷನ್ ಕಂಪೇರ್ ಟು US ಅಂತ. ಹಾಗಾಗಿ ಏನಾಗುತ್ತೆ ಅಂತಂದರೆ ಇದೆಲ್ಲನೂ ಕೂಡ ಅಫೆಕ್ಟ್ ಆಗುತ್ತೆ. ಅದಕ್ಕೆ ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಆಲ್ರೆಡಿ ಹದಗೆಟ್ಟಿದೆ ಭಾರತ ಕೆನಡಾ ರಿಲೇಷನ್ಸ್, ಮತ್ತಷ್ಟು ಹದಗೆಡಕ್ಕೆ ಬಿಡಬಾರ್ದು. ಇನ್ಸ್ಟೆಡ್ ಕೂತು ಮಾತನಾಡಬೇಕು. ಯಾವುದೇ ಒಂದು ಏನೇ ಒಂದು ವಿಷಯ ಇದ್ರೂ ಕೂಡ ನಾವು ಯಾವಾಗ ಡೈಲಾಗ್ ಆ್ಯಂಡ್ ನೆಗೋಷಿಯೇಟ್ ಮಾಡ್ತೀವಿ ಆಗ ಅದಕ್ಕೆ ಸೊಲ್ಯೂಷನ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ನಮಗೆ ಭಾರತಕ್ಕೆ ಈಗ ಇದೆಲ್ಲನೂ ಲಾಸ್ ಆಗ್ತಾ ಇರೋದ್ರಿಂದ ನಾವು ಕೂತು ಡೈಲಾಗ್ ಡಿಪ್ಲೊಮಸಿಯನ್ನು ನಾವು ಕೈಗೊಳ್ಳಬೇಕಾಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಡಿಬೇಟಿಂಗ್ ದ ಹೆಲ್ದಿ ಲಾಂಜಿವಿಟಿ ಇನಿಷಿಯೇಟಿವ್. ವರ್ಲ್ಡ್ ಬ್ಯಾಂಕ್ ಇತ್ತೀಚೆಗಷ್ಟೇ ಒಂದು ರಿಪೋರ್ಟನ್ನು ಬಿಡ್ತು. ಏನು ಅಂತಂದರೆ, ಅನ್ಲಾಕಿಂಗ್ ದ ಪವರ್ ಆಫ್ ಹೆಲ್ದಿ ಲಾಂಜಿವಿಟಿ, ಡೆಮೋಗ್ರಫಿಕ್ ಚೇಂಜ್, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಆ್ಯಂಡ್ ಹ್ಯೂಮನ್ ಕ್ಯಾಪಿಟಲ್. ಇದ್ರ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಸದ್ಯಕ್ಕೆ ಇರುವಂತಹ ಏನು ಪಾಪ್ಯುಲೇಷನ್ ಇದೆ ಇದು ರ್ಯಾಪಿಡ್ಲಿ ಏಜಿಂಗ್ ಪಾಪ್ಯುಲೇಷನ್ ಇದೆ.
ಈಗ ನಾವು ಭಾರತನೇ ಕೂಡ ಇದೆ, ಭಾರತದಲ್ಲೂ ಕೂಡ ನಾವು ಇದನ್ನ ಗಮನಿಸ್ಕೊಂಡ್ರೆ ಈಗ ಸದ್ಯಕ್ಕೆ ಆವ್ರೇಜ್ ಏಜ್ ಬಂದು 29 ಇಯರ್ಸ್ ಇದೆ. ಸೊ ಇನ್ನು ಒಂದು 20 ವರ್ಷ ಆದರೆ ಭಾರತದಲ್ಲಿ ಏಜಿಂಗ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ವರ್ಲ್ಡ್ ಬ್ಯಾಂಕ್ ಏನು ಹೇಳಿದೆ ಅಂತಂದರೆ ಹೊಸ ಒಂದು ಇನಿಷಿಯೇಟಿವನ್ನು ಪ್ರಪೋಸ್ ಮಾಡಿದೆ. ಈ ಒಂದು ಇನಿಷಿಯೇಟಿವ್ ಅಂದರೆ ಹೆಲ್ದಿ ಲಾಂಜಿವಿಟಿ ಇನಿಷಿಯೇಟಿವ್. ಈ ಒಂದು ಆರ್ಟಿಕಲ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಹೆಲ್ದಿ ಲಾಂಜಿವಿಟಿ ಇನಿಷಿಯೇಟಿವನ್ನು ತಲೆಯಲ್ಲಿ ಇಟ್ಕೊಂಡು ಯಾವ ರೀತಿಯಾಗಿ ಇದು ಭಾರತಕ್ಕೆ ಅಂದರೆ ಭಾರತದಲ್ಲಿ ಈಗಾಗಲೇ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಹೆಚ್ಚಾಗ್ತಾ ಇದೆ. ಅಂದರೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತಂದರೆ ಡಯಾಬಿಟಿಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಈ ರೀತಿಯಾದ ಒಂದು ಡಿಸೀಸಸ್ನ ನಾವು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಕರಿತೀವಿ. ಸೊ ಈ ಒಂದು ಏನು ಹೆಲ್ದಿ ಲಾಂಜಿವಿಟಿ ಇನಿಷಿಯೇಟಿವ್ ಇದೆ ಅದು ಭಾರತಕ್ಕೆ ಯಾವ ರೀತಿಯಾಗಿ ಅಂದರೆ ಭಾರತ ಈ ಒಂದು ಇನಿಷಿಯೇಟಿವ್ಗೆ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡ್ಕೋಬೋದು, ಅಂದರೆ ಯಾವ ರೀತಿಯಾಗಿ ಆ ಒಂದು ಇನಿಷಿಯೇಟಿವ್ಗೆ ಭಾರತ ತನ್ನನ್ನು ತಾನು ಅಲೈನ್ ಮಾಡ್ಕೋಬೋದು ಅನ್ನೋದನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ದಿರ ಭಾರತದಲ್ಲಿ ಯಾವ ರೀತಿಯಾದ ಒಂದು ಡಿಸೀಸ್ ಬರ್ಡನ್ ಇದೆ, ಅಂದರೆ ಯಾವ ರೀತಿಯಾದ ಪಾಪ್ಯುಲೇಷನ್ ಇದೆ, ಏನು ಪ್ರಾಬ್ಲಮ್ಸ್ ಇದೆ, ಈ ಒಂದು ಹೆಲ್ದಿ ಇನಿಷಿಯೇಟಿವ್ ಏನಿದೆ, ಹೆಲ್ದಿ ಲಾಂಜಿವಿಟಿ ಇನಿಷಿಯೇಟಿವ್ ಏನಿದೆ ಇದಕ್ಕೆ ಭಾರತ ಅಲೈನ್ ಆಗೋದಕ್ಕೆ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿಗೆ ಈಗಾಗಲೇ ಹೇಳಿರೋ ಥರ ನಾನು ಆವ್ರೇಜ್ ಏಜ್ ಏನಿದೆ ಭಾರತದಲ್ಲಿ ಇದು 29 ಇಯರ್ಸ್ ಇದೆ. ಸೊ ಅಪ್ರಾಕ್ಸಿಮೇಟ್ ಇನ್ನೊಂದು 20 ಇಯರ್ಸಲ್ಲಿ ಆಲ್ಮೋಸ್ಟ್ ಏಜಿಂಗ್ ಪಾಪ್ಯುಲೇಷನ್ನೇ ಇರುತ್ತೆ ಭಾರತದಲ್ಲಿ. ಅಷ್ಟೇ ಅಲ್ಲದೆ ಈಗ ಪ್ರೆಸೆಂಟಿಗೆ ಹೋದರೆ ನಮ್ಮ ಭಾರತ ಸೆಕೆಂಡ್ ಲಾರ್ಜೆಸ್ಟ್ ಏಜಿಂಗ್ ಪಾಪ್ಯುಲೇಷನ್ ಇದೆ. ಓಕೆನಾ, ಏಜಿಂಗ್ ಪಾಪ್ಯುಲೇಷನ್ ಅಲ್ಲ, ಓಲ್ಡರ್ ಪಾಪ್ಯುಲೇಷನ್ ಇದೆ, ಅಂದರೆ ಆಲ್ರೆಡಿ ಏಜ್ಡ್ ಪಾಪ್ಯುಲೇಷನ್ ಅಂದರೆ ಏನು, ಮೋರ್ ದನ್ 60 ಇಯರ್ಸ್ ಇರೋನ್ನ ನಾವು ಓಲ್ಡ್ ಏಜ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಸೊ ಭಾರತ ಈಗ ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ಆಗಿದೆ ವಿತ್ ಅಪ್ರಾಕ್ಸಿಮೇಟ್ಲಿ 140 ಮಿಲಿಯನ್ ಪೀಪಲ್. ಫಸ್ಟ್ ಬಂದು ಚೈನಾ ಇದೆ ವಿತ್ 250 ಮಿಲಿಯನ್ ಪೀಪಲ್. ಸೊ ಈಗಾಗಲೇ ಸೆಕೆಂಡ್ ಲಾರ್ಜೆಸ್ಟ್ ಏಜಿಂಗ್ ಪಾಪ್ಯುಲೇಷನ್ ಆಗಿದ್ದೀವಿ. ಆ್ಯಂಡ್ ವಿ ನೋ ದಟ್ ಇನ್ ಅಪ್ರಾಕ್ಸಿಮೇಟಾಗಿ 20-30 ಇಯರ್ಸಲ್ಲಿ ನಾವು ಕಂಪ್ಲೀಟಾಗಿ ಏಜಿಂಗ್ ಪಾಪ್ಯುಲೇಷನ್ಗೆ ಟರ್ನ್ ಆಗ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಾಗ್ತಾ ಇದೆ ಅಂತಲೇ ಒನ್ಸ್ ಅಬವ್ 60 ಏಜ್ ಆಗ್ತಾ ಇರೋ ಹಾಗೇನೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಏನಿದೆ ಇದರ ಇನ್ಸಿಡೆನ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ಈಗ ಏಜ್ಡ್ ಪಾಪ್ಯುಲೇಷನಲ್ಲಿ ಈ ಒಂದು ಏನು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇದೆ ಇದು ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದೇನಾಗುತ್ತೆ ಅಂತಾರೆ, ಯಾವಾಗ ಈ NCDs ಇನ್ಕ್ರೀಸ್ ಆಗುತ್ತೆ ಇದರ ಒಂದು ಖರ್ಚು ವೆಚ್ಚ ಇರ್ಬೋದು, ಅಂದರೆ ಏನು ಫೈನಾನ್ಷಿಯಲ್ ಬರ್ಡನ್ ಇದೆ ಅದು ಫ್ಯಾಮಿಲೀಸ್ ಮೇಲೆ ಬೀಳುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಏನಾಗುತ್ತೆ ಅಂತಂದರೆ ಮಾರ್ಟಾಲಿಟಿ ಜಾಸ್ತಿ ಆಗುತ್ತೆ, ಅಂದರೆ ಇವುಗಳಿಂದ ಸಾವುಗಳು ಕೂಡ ಹೆಚ್ಚಾಗ್ತಾ ಇರುತ್ತೆ. ಇದರ ಜೊತೆಗೆ ಫ್ಯಾಮಿಲೀಸ್ಗಳು, ಅಂದರೆ ಈಗ ಯಾವಾಗ ಫಿನಾನ್ಷಿಯಲ್ ಬರ್ಡನ್ ಬರುತ್ತೆ ಆವಾಗ ಫ್ಯಾಮಿಲಿ ಇಂಪವರಿಷ್ಮೆಂಟ್ ಕೂಡ ಆಗುತ್ತೆ ಅಲ್ಲಿ. ಸೊ ಇದೆಲ್ಲದ್ರ ಜೊತೆ ಏನು ಅಂತಂದರೆ ಗವರ್ನಮೆಂಟ್ ಯಾವ ರೀತಿಯಾಗಿ NCDsನ್ನು ಟ್ಯಾಕಲ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಲ್ಲ ಚಾಲೆಂಜಸ್ ಕೂಡ ಭಾರತಕ್ಕೆ ಇದೆ. ಈ ಏನು ಲ್ಯಾನ್ಸೆಂಟ್ ರಿಪೋರ್ಟ್ ಒಂದು ಬಂತು 2018 ಅದೇನು ಹೇಳ್ತಾ ಇದೆ ಅಂತಂದರೆ ಟಾರ್ಗೆಟ್ 4 ಏನಿದೆ ನಮ್ಮ SDG 3 ಏನು ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಇದೆ ಅದರಲ್ಲಿ ಟಾರ್ಗೆಟ್ 4ಅಲ್ಲಿರೋದು 1/3 ರಿಡಕ್ಷನ್ ಇನ್ ಪ್ರೀಮೆಚ್ಯೂರ್ ಮಾರ್ಟಾಲಿಟಿ ಫ್ರಮ್ NCDs ಬೈ 2030. ಸೊ ಇದು ಆ್ಯಕ್ಚುಯಲ್ ಟಾರ್ಗೆಟ್ ಇರೋದು. ಇದನ್ನು ಕೂಡ ಭಾರತ ರೀಚ್ ಆಗೋದಕ್ಕೆ ಆಗೋದಿಲ್ಲ ಬೈ 2030 ಇವಾಗಿರೋ NCDs ರೇಟಿಂದ ಅಂತ ಕೂಡ ಇಲ್ಲಿ ಒಂದು ನಮಗೆ ಡೇಟಾ ಸಿಗುತ್ತೆ. ಯಾಕೆ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಅಂದರೆ ಈಗ ಸದ್ಯಕ್ಕೆ 50% ಆಫ್ ಆಲ್ ಡೆತ್ಸ್ ಏನಿದೆ ಇದು ಆಗ್ತಾ ಇರೋದೇ NCDಸಿಂದ. ಅಂದರೆ ಈಗ 100 ಜನ ಸಾಯ್ತಾ ಇದ್ದಾರೆ ಅಂದರೆ 50 ಜನ ಅದರಲ್ಲಿ NCDಯಿಂದನೇ ಸಾಯ್ತಾ ಇದ್ದಾರೆ. ಸೊ ಇದನ್ನ ನಾವು 1/3 ಅಂದರೆ 33ಗೆ ಕಡಿಮೆ ಮಾಡಬೇಕು ಬೈ 2030. ಸೊ ಭಾರತ ಈ ಒಂದು ಟಾರ್ಗೆಟ್ ಏನಿದೆ ಇದನ್ನು ರೀಚ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತ ಇಲ್ಲಿ ಒಂದು ಲ್ಯಾನ್ಸೆಟ್ ರಿಪೋರ್ಟಲ್ಲಿ ಈ ಒಂದು ಡೇಟಾನ ಕೊಟ್ಟಿದ್ದಾರೆ. ಇನ್ನು ಮತ್ತೆ ಮುಂದೆ ಹೋಗಿ ನಾವು ಇನ್ನು ಏನು ಈ ಒಂದು ಆರ್ಟಿಕಲ್ನಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ NCDs ಅಂತ ಬಂದಾಗ ಹೆಚ್ಚಿನದಾಗಿ ಇಲ್ಲಿ ಅವ್ರು ಕಾನ್ಸಂಟ್ರೇಟ್ ಮಾಡಿರೋದು ಡಯಾಬಿಟಿಸ್ ಮತ್ತು ಹಾರ್ಟ್ ಡಿಸೀಸಸ್ ಏನಿದೆ ಅದು. ಯಾಕೆ ಅಂತ ಅಂದರೆ ನಮ್ಮ ಒಂದು ಈ ಡಯಾಬಿಟಿಸ್ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು, ಈ ಎರಡೂ ಮುಖ್ಯವಾಗಿ ನಮ್ಮ ಡಯೆಟ್ಟು ಮತ್ತು ನಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಡಯೆಟ್ ಅಂತ ನಾವು ನೋಡಿದ್ರೆ ನಾರ್ತ್ ಇಂಡಿಯಾಗೆ ಹೋದರೆ ಇಟ್ ಈಸ್ ವೀಟ್ ಇಸ್ ದ ಮೇಜರ್ ಫುಡ್ ಐಟಮ್. ಅಂದರೆ ಅವರು ರೋಟೀಸ್ ಇರ್ಬೋದು, ಚಪಾತೀಸ್ ಇರ್ಬೋದು ಇದನ್ನು ಜಾಸ್ತಿ ತಿಂತಾರೆ. ಸೌತಿಗೆ ಬಂದರೆ ಇಟ್ ಈಸ್ ರೈಸ್. ಸೊ ರೈಸಿಂದ ಏನಾಗುತ್ತೆ ಅಂತಂದರೆ ಒಬೆಸಿಟಿ ಇರುತ್ತೆ. ಆ್ಯಂಡ್ ಬಿಯಾಂಡ್ ಅ ಥ್ರೆಶೋಲ್ಡ್ ಇಟ್ ಆಲ್ಸೋ ಕಾಸಸ್ ಡಯಾಬಿಟಿಸ್. ಇದು ಒಂದು ಕಡೆ. ಇನ್ನು ರಿಫೈನ್ಡ್ ಗ್ರೇನ್, ಈ ವೀಟ್ ಅಂತಂದರೆ ನಾವು ಅದನ್ನ ಫುಲ್ ರಿಫೈನ್ಡ್ ಪೌಡರ್ ಮಾಡಿ ತಿಂತಾ ಇದ್ದೀವಿ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಹಾರ್ಟ್ ಡಿಸೀಸಸ್ ಹೆಚ್ಚಾಗುತ್ತೆ, ಇದರಿಂದ ಡಯಾಬಿಟೀಸ್ ಹೆಚ್ಚಾಗ್ತಾ ಇದೆ. ಸೊ ಇದು ಒಂದು ಮೇನ್ ಫ್ಯಾಕ್ಟರ್ ಏನು ಅಂದರೆ ಡಯೆಟಿಂದ.
ಇನ್ನು ನೆಕ್ಸ್ಟ್ ಲೈಫ್ ಸ್ಟೈಲ್ಗೆ ಬಂದರೆ, ಈಗ ನಮಗೆಲ್ಲ ಗೊತ್ತಿದೆ ಮೋಸ್ಟ್ ಆಫ್ ದ ಥಿಂಗ್ಸ್ ನಾವು ಮಾಡೋದು ಲ್ಯಾಪ್ಟಾಪ್ ಅಥವಾ ಸಿಸ್ಟಮಲ್ಲಿ ಮಾಡ್ತೀವಿ. ಸೊ ನಮ್ಮ ಲೈಫ್ ಸ್ಟೈಲ್ ಏನಿದೆ ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿದೆ. ಸೊ ಇದ್ರ ಜೊತೆಗೆ ನಾವು ಇವಾಗ ಸೌತ್ ಇಂಡಿಯಾನೇ ನಾವು ತೊಗೊಳ್ಳೋಣ, ರೈಸ್ ತಿಂತೀವಿ, ಅದಕ್ಕೆ ಬೇಕಾಗಿರುವಂತಹ ಆ್ಯಕ್ಟಿವಿಟೀಸನ್ನು ನಾವು ಮಾಡೋದಿಲ್ಲ, ಸೆಡೆಂಟರಿ ಲೈಫ್ ಸ್ಟೈಲ್ ಇರುತ್ತೆ. ಸೊ ಯಾವಾಗ ಸೆಡೆಂಟರಿ ಲೈಫ್ ಸ್ಟೈಲ್ ಇರುತ್ತೆ, ನಾವು ಟೈಮ್ಗೆ ಊಟ ಮಾಡ್ತೀವಿ, ದಟ್ ಈಸ್ ಗುಡ್. ಬಟ್ ನಾವು ಬರೀ ರೈಸನ್ನು ತಿಂತಾ ಇರ್ತೀವಿ, ಯೂಶ್ವಲಾಗಿ ರೈಸೇ ತಿನ್ನೋದು ನಾವು. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ಒಬೇಸಿಟಿ ಕೂಡ ಬರುತ್ತೆ. ಒಬೇಸಿಟಿ ಯಾವಾಗ ಆಗುತ್ತೆ, ಆಬ್ವಿಯಸ್ಲಿ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಏನಿದೆ ಅದು ಕೂಡ ಹೆಚ್ಚಾಗುತ್ತೆ. ಸೊ ಈ ರೀತಿಯಾಗಿ ಡಯಟ್ ಮತ್ತು ಲೈಫ್ ಸ್ಟೈಲ್ ಏನಿದೆ ಇದು ಕೂಡ ಮುಖ್ಯವಾದ ಪಾತ್ರನ ವಹಿಸುತ್ತೆ ಈ ಡಯಾಬಿಟೀಸ್ ಮತ್ತು ಹಾರ್ಟ್ ಡಿಸೀಸಸಲ್ಲಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಸರಿ, ಈಗ ಒಂದು ಆಪ್ಷನ್ ಏನು ಇದನ್ನು ಡೀಲ್ ಮಾಡೋದಕ್ಕೆ ಅಂತಂದರೆ ಇನ್ಶೂರೆನ್ಸ್, ಔಟ್ ಆಫ್ ಪಾಕೆಟ್, ಮೇನ್ ಫಿನಾನ್ಷಿಯಲ್ ಬರ್ಡನ್. ಈಗ ಡಯಾಬಿಟೀಸ್ ಅಂತಂದರೆ ಓಕೆ ಫೈನ್, ಒಂದು ರೀತಿಯಲ್ಲಿ ಸ್ವಲ್ಪ ಕಡಿಮೆ ವೆಚ್ಚದಲ್ಲಾಗುತ್ತೆ. ಈಗ ಹಾರ್ಟ್ ಡಿಸೀಸ್ ಬಂತು ಅಂದರೆ ಯಾವುದೋ ಒಂದು ದೊಡ್ಡ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ ವಿತ್ ಆಲ್ ದ ಫೆಸಿಲಿಟೀಸ್, ಆ್ಯಂಡ್ ಒನ್ಸ್ ಯು ಅಡ್ಮಿಟ್ ಅಲ್ಲಿನ ಒಂದು ಎಕ್ಸ್ಪೆಂಡಿಚರ್ ಏನಿರುತ್ತೆ ಅದು ಬಹಳ ಹೆಚ್ಚೇ ಇರುತ್ತೆ. ಸೊ ಈ ರೀತಿಯಾಗಿ ನಾವು ನೋಡಿದಾಗ ಫೈನಾನ್ಷಿಯಲ್ ಬರ್ಡನ್ ಈಗಾಗಲೇ ಹೇಳಿರೋ ಥರ ಹೆಚ್ಚಾಗುತ್ತೆ. ಸೊ ಈ ಫೈನಾನ್ಷಿಯಲ್ ಬರ್ಡನನ್ನು ಕಡಿಮೆ ಮಾಡಬೇಕು ಅಂತಂದರೆ ಇನ್ಶೂರೆನ್ಸ್ ಇಸ್ ಅನ್ ಆಪ್ಷನ್ ಒಂದು ಕಡೆ. ಬಟ್ ಇನ್ಶೂರೆನ್ಸನ್ನು ಮಾಡಿಸ್ಬೇಕಂದ್ರೂ ಕೂಡ ಹಲವಾರು ಪ್ರಾಬ್ಲಮ್ಸ್ಗಳಿವೆ. ಏನು ಅಂತಂದರೆ, ಒಂದು ಎಲಿಜಿಬಿಲಿಟಿ ಇಲ್ದಿರ ಇರ್ಬೋದು, ಇಲ್ಲ ಅಂತಂದರೆ ಡಾಕ್ಯುಮೆಂಟೇಷನ್ ಸರಿ ಇಲ್ದಿರ ಇರ್ಬೋದು, ಇಲ್ಲಾಂದರೆ ಹಲವಾರು ಬಾರಿ ಇನ್ಶೂರೆನ್ಸ್ಗಳು ಕೆಲವು ಕಂಡೀಷನ್ಸನ್ನು ಹಾಕ್ತಾರೆ, ಆ ಕಂಡೀಷನ್ಸ್ ಸೂಟೇಬಲ್ ಇಲ್ದಿರ ಇರ್ಬೋದು. ಸೊ ಈ ರೀತಿಯಾದ ಒಂದು ಪ್ರಾಬ್ಲಮ್ಸ್ ಇನ್ಶೂರೆನ್ಸಿಂದ ಆಗುತ್ತೆ. ಇನ್ನು ಓಲ್ಡ್ ಏಜ್ ಪಾಪ್ಯುಲೇಷನ್ ಅಂದಾಗ ಅವರ ಪೆನ್ಷನ್ ಅಮೌಂಟನ್ನು ನಾವು ಕನ್ಸಿಡರ್ ಮಾಡಿದ್ರು ಕೂಡ ಪೆನ್ಷನ್ ಅಮೌಂಟ್ ವೆರಿ ಮಿನಿಮಲ್ ಇರುತ್ತೆ. ಅವರ ಒಂದು ಬೇಸಿಕ್ ಟ್ಯಾಬ್ಲೆಟ್ಸ್ ಏನಿರುತ್ತೆ ಟ್ಯಾಬ್ಲೆಟ್ಸ್ಗೆ ಆಗೋಗುತ್ತೆ. ಸೊ ಇದ್ರ ಜೊತೆ ಕನ್ಸಲ್ಟೇಷನ್ ಫೀಸ್ ಎಲ್ಲಿಂದ ಕೊಡ್ತಾರೆ ಅವರು, ಇಲ್ಲ ಅಂತಂದರೆ ಏನೋ ಸರ್ಜರೀಸ್ ಅಂದರೆ ಅದನ್ನು ಎಲ್ಲಿಂದ ಮಾಡಿಸ್ತಾರೆ, ಇದೆಲ್ಲ ಕೂಡ ಪ್ರಾಬ್ಲಮ್ ಆಗುತ್ತೆ. ಬಟ್ ಇತ್ತೀಚೆಗಷ್ಟೇ ಆಯುಷ್ಮಾನ್ ಭಾರತ್ ಸ್ಕೀಮ್ ಏನು ಸೀನಿಯರ್ ಸಿಟಿಸನ್ಸ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅದರಲ್ಲೂ ಕೂಡ ಅವ್ರು ಕೊಡೋದು 5 lakh ಅಷ್ಟೇನೇನೆ. ಈಗ ನಾವು ಯಾವುದೇ ಒಂದು ಹಾಸ್ಪಿಟಲ್ಗೆ ಹೋದರೂ 5 lakh ಇಸ್ ನಾಟ್ ಏನಂತೀವಿ ಹ್ಯೂಜ್ ಅಮೌಂಟ್ ಅಂತ. ಅಂದರೆ ಈಗ 1-2 ಡೇಸಲ್ಲೇ 5 lakh ಅಷ್ಟು ಅಮೌಂಟ್ ಆಗೋಗಿರುತ್ತೆ. ಸೊ 5 lakh ಬರೀ 5 lakh ಆ ಇನ್ಶೂರೆನ್ಸ್ ಸ್ಕೀಮಿಂದ ಬರ್ತಾ ಇದೆ ಅಂದರೆ ಮಿಕ್ಕಿರೋದು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ನ ಎಲ್ಲಿಂದ ಕೊಡಬೇಕಾಗುತ್ತೆ. ಸೊ ಆ ಒಂದು ಇನ್ಶೂರೆನ್ಸ್ ಸ್ಕೀಮ್ಸ್ ಏನಿದೆ ಅದು ಕೂಡ ಅಷ್ಟು ಎಫೆಕ್ಟಿವ್ ಆಗಿ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಇದೇ ಒಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಏನು ಹೇಳಿತ್ತು ಅಂತಂದರೆ, ಈ ಪ್ರೈವೇಟ್ ಹಾಸ್ಪಿಟಲ್ ಪ್ರೈಸಸ್ ಏನಿದೆ ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಒಂದು ಗೈಡ್ಲೈನ್ಸನ್ನು ತೊಗೊಂಬರಬೇಕು ಅಂತ ಅಂದ್ಬಿಟ್ಟು ಗವರ್ಮೆಂಟ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಮಾಡಿದೆ. ಅದು ಇನ್ನು ಸದ್ಯಕ್ಕೆ ಯಾವುದೇ ರೀತಿಯಾದ ಒಂದು ಬೆಳವಣಿಗೆ ಆ ಒಂದು ನಿಟ್ಟಿನಲ್ಲಿ ನಾವು ನೋಡಿಲ್ಲ. ಮತ್ತು ಹಾಗಾದರೆ ಈಗ ನಾವು ಈ ಒಂದು ಇದಕ್ಕೆ ಸೊಲ್ಯೂಷನ್ ಏನು, ಬಿಕಾಸ್ ಇನ್ಶೂರೆನ್ಸ್ ಒಂದು ಕಡೆ, ಪೆನ್ಷನ್ ಒಂದು ಕಡೆ, ಇಟ್ಸ್ ನಾಟ್ ಲೈಕ್ ಇಮಿಡಿಯೇಟ್ ಸೊಲ್ಯೂಷನ್ ಅಲ್ಲ. ಸೊ ಏನು ಮಾಡ್ಬೋದು ಅಂದರೆ ಬಿಹೇವಿಯರಲ್ ಚೇಂಜನ್ನು ನಾವು ಮಾಡ್ಕೋಬೇಕಾಗುತ್ತೆ. ಏನು ಬಿಹೇವಿಯರಲ್ ಚೇಂಜು, ನಮ್ಮ ಲೈಫ್ ಸ್ಟೈಲಲ್ಲಿ ಇರ್ಬೋದು, ನಮ್ಮ ಡಯಟಲ್ಲಿ ಇರ್ಬೋದು, ಈ ಎರಡರಲ್ಲಿ ನಾವು ಚೇಂಜಸನ್ನು ಮಾಡ್ಕೋಬೇಕಾಗುತ್ತೆ. ಲೈಫ್ ಸ್ಟೈಲಲ್ಲಿ ಯಾವ ಥರ ಚೇಂಜಸ್ ಮಾಡ್ಕೋಬೋದು ಅಂತ ಅಂದರೆ, ಸೆಡೆಂಟರಿ ಲೈಫ್ ಸ್ಟೈಲ್ ಬದಲು, ಅಂದರೆ ನಾವು ಇವಾಗ ಆಲ್ಮೋಸ್ಟ್ 9 to 10 hours ನಾವು ಲ್ಯಾಪ್ಟಾಪ್ ಮುಂದೆ ಆಗಲಿ ಸಿಸ್ಟಮ್ ಮುಂದೆ ಆಗಲಿ ಕುತ್ಕೋತೀವಿ ಅಂತಂದರೆ ಅದರಲ್ಲಿ ಎವ್ರಿ 1 hour ಇಲ್ಲ ಎವ್ರಿ 2 hours ಒಂದು 5 minutes ವಾಕಿಂಗ್ ಇರ್ಬೋದು, ಇಲ್ಲ ಅಂತಂದರೆ ಎನಿ ಡೆಸ್ಕ್ ಎಕ್ಸಸೈಸಸ್ ಇರ್ಬೋದು. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಏನು ಬಾಡಿ ಇದೆ ಅದು ಕೂಡ ಸ್ವಲ್ಪ ಲೂಸನ್ ಅಪ್ ಆಗುತ್ತೆ. ಪ್ಲಸ್ ಅಷ್ಟು ಸೆಡೆಂಟರಿ ಇದು ಇರೋದಿಲ್ಲ. ಅಂದರೆ ಡೈಲಿ ಈಗ ಒಂದು 5,000 ಸ್ಟೆಪ್ಸ್ ಇರ್ಬೋದು, 6,000 ಸ್ಟೆಪ್ಸ್ ಇರ್ಬೋದು. ಸೊ ಈ ರೀತಿಯಾಗಿ ಕವರ್ ಮಾಡ್ಕೊಳ್ಳೋದು, ಇದರಿಂದ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಕೂಡ ಈ ಒಂದು ಡಿಸೀಸಸ್ ಏನಿದೆ, ಡಯಾಬಿಟೀಸ್ ಇರ್ಬೋದು, ಹಾರ್ಟ್ ಡಿಸೀಸಸ್ ಇರ್ಬೋದು, ಇಲ್ಲ ಅದರ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಇರ್ಬೋದು, ಇದನ್ನು ಕಡಿಮೆ ಮಾಡ್ಕೋಬೋದು. ಮತ್ತು ಡಯಟಲ್ಲೂ ಕೂಡ, ಡಯಟಲ್ಲಿ ಬರೀ ರೈಸ್ ಇಲ್ಲ, ಬರೀ ವೀಟನ್ನು ಇನ್ಕ್ಲೂಡ್ ಮಾಡೋದು ಬದಲು ಫ್ರೂಟ್ಸ್, ವೆಜಿಟೇಬಲ್ಸ್ ಇರ್ಬೋದು, ಮಿಲ್ಲೆಟ್ಸ್ ಇರ್ಬೋದು, ಪ್ರೋಟೀನ್ಸನ್ನು ನಾವು ನಮ್ಮ ಒಂದು ಫುಡ್ಡಲ್ಲಿ ಯಾವಾಗ ಇನ್ಕ್ಲೂಡ್ ಮಾಡ್ಕೋತೀವಿ ಆಗ ನಮ್ಮ ಒಂದು ಬಾಡಿ ಕೂಡ ಚೆನ್ನಾಗಿ ಎನರ್ಜೆಟಿಕ್ ಆಗಿ ಬಿಹೇವ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಬಿಹೇವಿಯರಲ್ ಚೇಂಜಿಂದ ಈ ಒಂದು NCDs ಏನಿದೆ ಇದರ ಪ್ರಪೋರ್ಷನನ್ನು ಸಾಕಷ್ಟು ಕಡಿಮೆ ಮಾಡ್ಬೋದು ಅನ್ನೋದು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಹೇಳಲಾಗಿದೆ. ಇದರ ಜೊತೆಗೆ ಭಾರತದಲ್ಲಿ ನಮಗೆ ಗೊತ್ತಿರೋ ಹಾಗೆ ಟೊಬ್ಯಾಕೊ ಕನ್ಸಂಪ್ಷನ್ ಕೂಡ ಹೆಚ್ಚಿದೆ. ಆ ಟೊಬ್ಯಾಕೊ ಕನ್ಸಂಪ್ಷನ್ ಕೂಡ ಕಡಿಮೆ ಮಾಡೋದು. ಒಂದು ಕಡೆ ಲೈಫ್ ಸ್ಟೈಲ್ ಮತ್ತು ಡಯಟ್ ಆದರೆ, ಇನ್ನೊಂದು ಕಡೆ ಈ ಸ್ಮೋಕಿಂಗ್ ಇರ್ಬೋದು, ಟೊಬ್ಯಾಕೊ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಇವುಗಳನ್ನೆಲ್ಲನೂ ಕೂಡ ಕಡಿಮೆ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. DRDO ಕ್ಯಾರೀಸ್ ಔಟ್ ಮೇಡನ್ ಟೆಸ್ಟ್ ಆಫ್ ಲಾಂಗ್ ರೇಂಜ್ ಕ್ರೂಯಿಸ್ ಮಿಸೈಲ್. ಇತ್ತೀಚೆಗೆ ಅಂದರೆ ನಿನ್ನೆ ಅಷ್ಟೇ ಒಂದು ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಯಿಸ್ ಮಿಸೈಲ್ ಏನಿದೆ ಈ ಒಂದು ಮಿಸೈಲನ್ನು DRDO ಟೆಸ್ಟ್ ಮಾಡಿದೆ.
ಇದರ ರೇಂಜ್ ಬಂದು 1000 ಕಿಲೋಮೀಟರ್ಸ್ ಇದೆ. ಸೊ 1000 ಕಿಲೋಮೀಟರ್ಸ್ ಇರೋದ್ರಿಂದ ಇದು ಒಂದು ನಿರ್ಭಯ್ ಮಿಸೈಲ್ ಏನಿದೆ ನಮ್ಮ ಆಲ್ರೆಡಿ ಭಾರತದಲ್ಲಿ, ಇದರ ಒಂದು ಎಕ್ಸ್ಟೆನ್ಷನ್ ಆಗಿದೆ ಅಥವಾ ನ್ಯೂ ವೇರಿಯಂಟ್ ಆಗಿದೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಈ ಒಂದು ಏನು ಹೊಸ ಕ್ರೂಯಿಸ್ ಮಿಸೈಲನ್ನು ಟೆಸ್ಟ್ ಮಾಡಿದರೆ, ಇಟ್ ಈಸ್ 100% ಇಂಡಿಜಿನಸ್, ಡೆವಲಪ್ಡ್ ಬೈ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಬೆಂಗಳೂರು. ಅಷ್ಟೇ ಅಲ್ಲದೆ ಈ ಒಂದು ಮಿಸೈಲ್ ಏನಿದೆ ಇದು US ಅಲ್ಲಿ ಟೊಮಾಹಾಕ್ ಅನ್ನೋ ಒಂದು ಮಿಸೈಲ್ ಇದೆ. ಆ ಒಂದು ಮಿಸೈಲ್ಗೆ ಸಿಮಿಲರ್ ಆಗಿದೆ, ಅಂದರೆ ಲಾಂಗ್ ರೇಂಜ್ ಸ್ಟ್ಯಾಂಡ್ ಆಫ್ ಕೇಪಬಿಲಿಟಿ ಇದೆ ಇದಕ್ಕೆ ಅಂತ ಕೂಡ ನಾವು ತಿಳ್ಕೊಬೇಕು. ಇಲ್ಲಿ ನಮಗೆ ಮತ್ತೊಂದು ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಈ ನಿರ್ಭಯ್ ಮಿಸೈಲನ್ನು ಇಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ನಿರ್ಭಯ್ ಮಿಸೈಲ್ ಬಗ್ಗೆ ಕೂಡ ನಾವು ಇಲ್ಲಿ ನೋಡೋಣ. ಇಟ್ ಈಸ್ ಅ ಲಾಂಗ್ ರೇಂಜ್ ಸಬ್ಸಾನಿಕ್ ಕ್ರೂಯಿಸ್ ಮಿಸೈಲ್. ಕ್ರೂಯಿಸ್ ಮಿಸೈಲ್ಗೂ ಬ್ಯಾಲಿಸ್ಟಿಕ್ ಮಿಸೈಲ್ಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಂದರೆ ಈ ಒಂದು ಟ್ರಾಜೆಕ್ಟರಿಯನ್ನು ಅದು ಫಾಲೋ ಮಾಡಿಕೊಳ್ಳುತ್ತೆ. ದಿಸ್ ಈಸ್ ಬ್ಯಾಲಿಸ್ಟಿಕ್ ಮಿಸೈಲ್. ಕ್ರೂಯಿಸ್ ಮಿಸೈಲು ಈ ಒಂದು ಏನು ಟ್ರಾಜೆಕ್ಟರಿ ಅದನ್ನ ಫಾಲೋ ಮಾಡೋದಿಲ್ಲ. ಮತ್ತು ಈ ಬ್ಯಾಲಿಸ್ಟಿಕ್ ಮಿಸೈಲ್ ಏನಿದೆ ಇದರ ಟಾರ್ಗೆಟ್ ಯಾವಾಗಲೂ ಫಿಕ್ಸ್ಡ್ ಟಾರ್ಗೆಟ್ ಆಗಿರುತ್ತೆ. ಅಂದರೆ ಈಗ ಇಲ್ಲಿ ಒಂದು ಮರ ಇದೆ ಅಂತಂದರೆ ಈ ಮರ ಮೂವ್ ಆಗೋದಿಲ್ಲ. ಸೊ ಫಿಕ್ಸ್ಡ್ ಟಾರ್ಗೆಟ್ ಇಲ್ಲಿಂದ ಇದು ಮೆಷರ್ ಮಾಡಿ ಬಿಡುತ್ತೆ, ಪ್ಲಸ್ ಇದು ಈ ಟ್ರಾಜೆಕ್ಟರಿಯನ್ನು ಫಾಲೋ ಮಾಡುತ್ತೆ. ವೆನ್ ಇಟ್ ಕಮ್ಸ್ ಟು ಕ್ರೂಯಿಸ್ ಮಿಸೈಲಲ್ಲಿ ಇದು ಮೂವಿಂಗ್ ಟಾರ್ಗೆಟನ್ನು ಒಳಗೊಂಡಿರುತ್ತೆ. ಅಂದರೆ ಈಗ ಇಟ್ ಕ್ಯಾನ್ ಬಿ ಸೋಲ್ಜರ್ಸ್ ಅಥವಾ ಟ್ಯಾಂಕ್ಸ್ ಇರ್ಬೋದು, ಈ ರೀತಿಯಾದ ಒಂದು ಮೂವಿಂಗ್ ವೆಹಿಕಲ್ಸ್ ಇರ್ಬೋದು, ಏನಿರುತ್ತೆ ಅದನ್ನು ಟಾರ್ಗೆಟ್ ಮಾಡೋದು ಕ್ರೂಯಿಸ್ ಮಿಸೈಲ್ಸ್ ಇರುತ್ತೆ. ಪ್ಲಸ್ ಇದಕ್ಕೆ ಯಾವುದೇ ರೀತಿಯಾದ ಒಂದು ಫಿಕ್ಸ್ಡ್ ಪಾತ್ ಇರೋದಿಲ್ಲ. ಇಲ್ಲಿ ನಮಗೆ ಗೊತ್ತಿದೆ ಇದು ಫಿಕ್ಸ್ಡ್ ಟಾರ್ಗೆಟ್ ಇದೆ, ಫಿಕ್ಸ್ಡ್ ಪಾತ್ ಅಲ್ಲಿ ಹೋಗುತ್ತೆ. ಇಲ್ಲಿ ಫಿಕ್ಸ್ಡ್ ಟಾರ್ಗೆಟ್ ಕೂಡ ಇರೋದಿಲ್ಲ ಇಲ್ಲಿ ಕ್ರೂಯಿಸ್ ಮಿಸೈಲಲ್ಲಿ. ಮತ್ತೊಂದು ವಿಶೇಷತೆ ಏನು ಈ ಕ್ರೂಯಿಸ್ ಮಿಸೈಲ್ಸ್ದು ಅಂತಂದರೆ, ಈ ಟಾರ್ಗೆಟನ್ನು ಹಿಟ್ ಮಾಡುವಂತಹ ಒಂದು ಪ್ರಿಸಿಷನ್ ಏನಿದೆ, ಈ ಕ್ರೂಯಿಸ್ ಮಿಸೈಲ್ಸ್ನ ಪ್ರಿಸಿಷನ್ ಏನಿದೆ ಇದು ವೆರಿ ಹೈ ಕಂಪೇರ್ ಟು ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಆದರೆ ಮತ್ತೆ ಲಿಮಿಟೇಷನ್ ಏನು ಅಂತಂದರೆ ಇದರ ರೇಂಜ್ ಏನಿದೆ ಇದು ಸ್ಮಾಲ್ ರೇಂಜಲ್ಲಿರುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ ಇವಾಗ ನೀವು ಇಲ್ಲಿ ಅಂದರೆ ಫಿಕ್ಸ್ ಮಾಡಿಬಿಟ್ಟು ಲಾಂಚ್ ಮಾಡಿ ಬಿಟ್ಬಿಟ್ರೆ ಆಲ್ಮೋಸ್ಟ್ 2000 to 2000 ಕಿಲೋಮೀಟರ್ ಇಲ್ಲ 5000 ಕಿಲೋಮೀಟರ್ವರೆಗೂ ಹೋಗುತ್ತೆ. ಬಿಕಾಸ್ ಅಗ್ನಿ ಪ್ರೈಮ್ ಎಲ್ಲ ನಾವು ನೋಡಿದ್ದೀವಿ. ದೋಸ್ ಆರ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಅಗ್ನಿ ಇರ್ಬೋದು, ಪೃಥ್ವಿ ಇರ್ಬೋದು, ಇದೆಲ್ಲ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಸೊ ಅದು ಲಾಂಗ್ ರೇಂಜ್ವರೆಗೂ ಕವರ್ ಮಾಡುತ್ತೆ. ಅದೇ ವೆನ್ ಇಟ್ ಕಮ್ಸ್ ಟು ಕ್ರೂಯಿಸ್ ಮಿಸೈಲ್ಸ್ ಇಟ್ಸ್ ರೇಂಜ್ ಇಸ್ ವೆರಿ ಸ್ಮಾಲ್. ಫಾರ್ ಎಕ್ಸಾಂಪಲ್ ಬ್ರಹ್ಮೋಸ್ ಇರ್ಬೋದು, ಇಲ್ಲ ಈ ನಿರ್ಭಯ್ ಮಿಸೈಲ್ ಏನು ಹೇಳಿದ್ದೀವಿ ಅದೂ ಕೂಡ. ಈಗ ನಾವು ನಿರ್ಭಯ್ ಮಿಸೈಲ್ ಬಗ್ಗೆ ಸ್ವಲ್ಪ ನೋಡೋಣ. ನಿರ್ಭಯ್ ಮಿಸೈಲ್ ಅಂದರೆ ಈಗಾಗಲೇ ಹೇಳಿರೋ ಥರ ಲಾಂಗ್ ರೇಂಜ್ ಸಬ್ಸಾನಿಕ್ ಕ್ರೂಯಿಸ್ ಮಿಸೈಲ್ ಇದು. ಮತ್ತು ಇದು ಫಸ್ಟ್ ಇಂಡಿಜಿನಸ್ಲಿ ಪ್ರೊಡ್ಯೂಸ್ ಕ್ರೂಯಿಸ್ ಮಿಸೈಲ್ಸ್ ಆಗಿದೆ ಇದು. ಮತ್ತು ಇದನ್ನ DRDO ಡೆವಲಪ್ ಮಾಡಿರೋದು. ಇದಿಷ್ಟು ನಮಗೆ ನಿರ್ಭಯ್ ಬಗ್ಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಆಗಿದೆ. ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಈ ಹೊಸ ಒಂದು ಏನು ಮಿಸೈಲನ್ನು ಟೆಸ್ಟ್ ಮಾಡಿದ್ದಾರೆ ಆ ಮಿಸೈಲನ್ನು ಫೀಚರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅದು ಯಾವುದಕ್ಕೆ ಸಿಮಿಲರ್ ಆಗಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ಈ ಟೊಮಾಹಾಕ್, ಈಗ ಈ ಹಿಂದೆ ಕೂಡ ಥಾಡ್ ಬಗ್ಗೆ ಕೇಳಿದ್ರು, ಥಾಡ್ ಏನು ಅಂತ ಅಂದ್ಬಿಟ್ಟು ವಾಟ್ ಈಸ್ ಥಾಡ್ ಅಂತ ಕೇಳಿದರು ಕ್ವೆಶನ್ UPSCಯಲ್ಲಿ. ಸೊ ಅದೇ ಲೈನ್ಸಲ್ಲಿ ಈ ಟೊಮಾಹಾಕ್ ಅದನ್ನು ಕೂಡ ಕೇಳ್ಬೋದು. ಆಲ್ಸೋ ಈ ಬ್ಯಾಲಿಸ್ಟಿಕ್ ಮತ್ತು ಕ್ರೂಯಿಸ್ ಮಿಸೈಲ್ಸ್ ಬಗ್ಗೆ ಡಿಫ್ರೆನ್ಸ್ ಏನಿದೆ ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೆಕ್ಸ್ಟ್ ಆರ್ಟಿಕಲ್ ನೋಡೋಣ. ಇನ್ ಬಾಕು ಬ್ರೇಕ್ ಥ್ರೂ COP ಕ್ಲಿಯರ್ಸ್ ಕಾರ್ಬನ್ ಕ್ರೆಡಿಟ್ ಟ್ರೇಡ್. ನಮಗೆಲ್ಲ ಗೊತ್ತೇ ಇದೆ, ಈಗ ಸದ್ಯಕ್ಕೆ COP29 UNFCCC COP29 ಏನಿದೆ ಇದು ನಡೀತಾ ಇದೆ. ಸೊ ಇದು ನಡೀತಾ ಇರೋದಲ್ಲಿ ಬಾಕು, ಅಜರ್ಬೈಜಾನಲ್ಲಿ. ಹಾಗೆ ನಾವು ಈಗಾಗಲೇ ನೋಡಿದ್ದೀವಿ, ಇದರಲ್ಲಿ 3 ಇಂಪಾರ್ಟೆಂಟ್ ಪಾರ್ಟ್ಸ್ ಇತ್ತು. ಏನು ಅಂದರೆ, ಮೊದಲಿಗೆ ಈ ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಡ್ ಗೋಲ್ ಎಂದೇ ಇದನ್ನು ಡಿಟರ್ಮೈನ್ ಮಾಡೋದು. ಎರಡನೇದು ಕ್ಲೈಮೇಟ್ ಫೈನಾನ್ಸ್ ಬಗ್ಗೆ ಮಾತಾಡೋದು. ಮೂರನೇದು ಕಾರ್ಬನ್ ಟ್ರೇಡ್ ಮಾರ್ಕೆಟ್ ಬಗ್ಗೆ ಇದ್ದಿದ್ದ ಇಶ್ಯೂ. ಸೊ ಈ 3 ಇಶ್ಯೂಲ್ಲಿ ನಿನ್ನೆ ಈ ಇಶ್ಯೂನ ಸಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಕಾರ್ಬನ್ ಟ್ರೇಡ್ ಇಶ್ಯೂ ನಿನ್ನೆ ಆರ್ಟಿಕಲ್ ಕೂಡ ನಾವು ಇದನ್ನು ಮಾತನಾಡಿದ್ದೀವಿ. ಏನು ಅಂದರೆ, ಈ ಆರ್ಟಿಕಲ್ 6 ಆಫ್ ಪ್ಯಾರಿಸ್ ಅಗ್ರಿಮೆಂಟ್ ಏನಿದೆ, ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ನ ಆರ್ಟಿಕಲ್ 6ಅಲ್ಲಿ ಈ ಕಾರ್ಬನ್ ಟ್ರೇಡ್ ಮೆಕ್ಯಾನಿಸಮನ್ನು ಮೆನ್ಷನ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಕಂಟ್ರೀಸ್ ಕ್ಯಾನ್ ಟ್ರೇಡ್ ಅಮಾಂಗ್ ದೆಮ್ಸೆಲ್ಸ್. ಈಗ ಭಾರತ ಮತ್ತು USA ಏನಾದರೂ ಕಾರ್ಬನ್ ಕ್ರೆಡಿಟ್ಸನ್ನು ಟ್ರೇಡ್ ಮಾಡ್ಕೋಬೇಕು ಅಂದರೆ ದೇ ಕ್ಯಾನ್ ಟ್ರೇಡ್ ಅಮಾಂಗ್ ದೆಮ್ಸೆಲ್ಸ್ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಮತ್ತು ಗ್ಲೋಬಲ್ ಕಾರ್ಬನ್ ಮಾರ್ಕೆಟಲ್ಲೂ ಕೂಡ ಬೇರೆ ಕಂಟ್ರೀಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇದರ ಕುರಿತಾಗಿ ಒಂದು ಫೈನಲ್ ಸ್ಟೇಕನ್ನು ನಿನ್ನೆ ಗ್ಲೋಬಲ್ ಕಾರ್ಬನ್ ಮಾರ್ಕೆಟ್ ಬಗ್ಗೆ ಈ ಒಂದು COP29ನಲ್ಲಿ ತಗೊಳ್ಳಲಾಗಿದೆ. ಅದು ಒಂದನೇದು. ಮತ್ತು ಎರಡನೇದು ಏನು ಹೇಳಿದ್ದಾರೆ ಅಂತಂದರೆ, ಈ ಪ್ರೈಸಸ್ ಅಂದರೆ ಈಗ ಈ ಥರ ಏನಾದ್ರು ಇದು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಈ ಪ್ರೈಸಸ್ ಏನಿದೆ ಈ ಪ್ರೈಸಸನ್ನು ಈ ಪ್ರೈಸಸ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಆಸ್ ಅ ಕಾನ್ಸೆಕ್ವೆನ್ಸ್ ಆಫ್ ಎಮಿಷನ್ ಕ್ಯಾಪ್ಸ್ ಇಂಪೋಸ್ಡ್ ಬೈ ದ ಕಂಟ್ರೀಸ್. ಅಂದರೆ ಈಗ ಭಾರತ ಮತ್ತು US ಟ್ರೇಡ್ ಮಾಡ್ತಾ ಇದೆ ಅಂತಂದರೆ
ಈ ಪ್ರೈಸ್ ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು ಅಂತಂದರೆ ಬೇಸ್ಡ್ ಆನ್ USA ಮತ್ತು ಭಾರತದಲ್ಲಿ ಯಾವ ರೀತಿಯಾದ ಪ್ರೈಸಿಂಗನ್ನು ಎಮಿಷನ್ಗೆ ಇಟ್ಟಿದ್ದಾರೆ ಅನ್ನೋದ್ರ ಮೇಲೆ ಇದು ಮಾಡಬೇಕಂದ್ರೆ ಈಗ USA ಭಾರತಗೆ ಸೆಲ್ ಮಾಡ್ತಾ ಇದೆ ಅಂತಂದರೆ ಅದರ ಪ್ರೈಸ್ ಏನಿದೆ ಅದು ಬೇಸ್ಡ್ ಆನ್ USA ಯಾವ ರೀತಿಯಾದ ಎಮಿಷನ್ ಕಾನ್ಸೆಕ್ವೆನ್ಸಸ್ ಅಥವಾ ಎಮಿಷನ್ ಟಾರ್ಗೆಟ್ಸ್ ಇಟ್ಟಿದ್ದಾರೆ ಅದರ ಬೇಸಿಸ್ ಮೇಲೆ ಅದು ಪ್ರೈಸನ್ನು ಫಿಕ್ಸ್ ಮಾಡ್ಬೋದು. ಅದೇ ರೀತಿಯಾಗಿ ಭಾರತಕ್ಕೂ ಕೂಡ. ಸೊ ಇದನ್ನು ಏನೇ ಅಂದರೆ ಫೈನಲೈಸ್ ಮಾಡಿದ್ದಾರೆ. ಬಟ್ ಒಂದು ಇಶ್ಯೂ ಏನು ಅಂತಂದರೆ ಅಕೌಂಟಿಂಗ್ ಇಶ್ಯೂ ಇಲ್ಲಿ ಬರುತ್ತೆ. ಓಕೆನಾ? ಏನು ಅಕೌಂಟಿಂಗ್ ಇಶ್ಯೂ ಅಂತಂದರೆ ಈಗ ಒಂದು ಎಕ್ಸಾಂಪಲ್ ತೊಗೊಂಡ, ಈಗ ಒಂದು ಅಫಾರೆಸ್ಟೇಷನ್ ಪ್ರೋಗ್ರಾಮನ್ನು ಡೆವಲಪ್ಡ್ ಕಂಟ್ರಿಯ ಕಂಪನಿ, ಇದು ಡೆವಲಪ್ಡ್ ಕಂಟ್ರಿದು ಕಂಪನಿ ಇದೆ, ಈ ಕಂಪನಿ ಅಫಾರೆಸ್ಟೇಷನ್ ಪ್ರೋಗ್ರಾಮನ್ನು ಡೆವಲಪಿಂಗ್ ಕಂಟ್ರಿಯಲ್ಲಿ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಥಿಯರಿಟಿಕಲಿ ಇದು ಒಂದು 100 ಟನ್ಸ್ ಅಷ್ಟು ಕಾರ್ಬನನ್ನು ರೆಡ್ಯೂಸ್ ಮಾಡ್ತಾ ಇದೆ ಈ ಅಫಾರೆಸ್ಟೇಷನ್ ಪ್ರೋಗ್ರಾಮ್ ಅಂತ ನಾವು ಕನ್ಸಿಡರ್ ಮಾಡೋಣ. ಸೊ ಇವಾಗ ಈ ಕಾರ್ಬನ್ ಏನು ಸೇವ್ ಮಾಡಿದೆ ಅಂದರೆ ಕಾರ್ಬನ್ ಎಮಿಷನ್ ಏನು ರಿಡಕ್ಷನ್ ಮಾಡಿದೆ, ಈ ರಿಡಕ್ಷನು ಯಾರ ಕ್ರೆಡಿಟ್ಸ್ಗೆ ಹೋಗುತ್ತೆ ಅಂದರೆ ಡೆವಲಪ್ಡ್ ಕಂಟ್ರಿ ಕ್ರೆಡಿಟ್ಸ್ಗೆ ಹೋಗುತ್ತೆ ಇಲ್ಲ ಡೆವಲಪಿಂಗ್ ಕಂಟ್ರಿ ಕ್ರೆಡಿಟ್ಸ್ಗೆ ಹೋಗುತ್ತಾ, ಕಾರ್ಬನ್ ಕ್ರೆಡಿಟ್ಸ್ಗೆ ಹೋಗುತ್ತಾ ಅನ್ನೋದು ಕ್ವೆಶನ್ ಆಗಿ ಉಳಿದಿದೆ. ಅಂದರೆ ಯಾವ ರೀತಿಯಾದ ಅಕೌಂಟಿಂಗ್ ಇಲ್ಲಿ ಮಾಡಬೇಕು ಅನ್ನೋದಕ್ಕೆ. ಅಂದರೆ ಇದನ್ನು ಫೈನಾನ್ಸ್ ಮಾಡಿರೋದು ಈ ಕಂಪನಿ, ಡೆವಲಪ್ಡ್ ಕಂಟ್ರಿಯಲ್ಲಿರೋ ಕಂಪನಿ ಮಾಡಿರೋದು ಡೆವಲಪಿಂಗ್ ಕಂಟ್ರಿಲಿ ಇರ್ಬೋದು, ಬಟ್ ಡೆವಲಪ್ಡ್ ಕಂಟ್ರಿ ಮಾಡಿರೋದು. ಸೊ ಇಲ್ಲಿ ಮಾಡಿದ್ದಾರೆ ಅಂತ ಡೆವಲಪಿಂಗ್ ಕಂಟ್ರಿಗೆ ಆ ಕ್ರೆಡಿಟನ್ನು ಕೊಡಬೇಕಾ, ಇಲ್ಲ ಅಲ್ಲಿ ಡೆವಲಪ್ಡ್ ಕಂಟ್ರಿಯಿಂದ ಹೆಲ್ಪ್ ಸಿಕ್ಕಿದೆ ಅಂತ ಡೆವಲಪ್ಡ್ ಕಂಟ್ರಿಗೇನೆ ಕೊಡಬೇಕಾ ಅನ್ನೋದು ಇಲ್ಲಿ ಕ್ವೆಶನ್ ಆಗೇನೆ ಉಳಿದಿದೆ. ಮತ್ತೊಂದು ಕ್ವೆಶನ್, ಇದು ಒಂದು ಕ್ವೆಶನ್ ಅಂದರೆ ಯಾವ ಕಂಟ್ರಿಯಲ್ಲಿ ಕಾರ್ಬನ್ ಕ್ರೆಡಿಟನ್ನು ನಾವು ಆ್ಯಡ್ ಮಾಡಬೇಕು ಅಂತ. ಎರಡನೇ ಕ್ವೆಶನ್ ಏನಿದೆ ಅಂತ ಅಂದರೆ ಯಾವ ಸ್ಟೇಜು ಅಂದರೆ ಈಗ ಪ್ರಾಜೆಕ್ಟಲ್ಲಿ ಬೇರೆ ಬೇರೆ ಸ್ಟೇಜಸ್ ಇರುತ್ತೆ. ಸೊ ಯಾವ ಸ್ಟೇಜಲ್ಲಿ ನಾವು ಈ ಕಾರ್ಬನ್ ಕ್ರೆಡಿಟನ್ನು ಮೆಜರ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಕ್ವೆಶನ್ ಆಗಿ ಉಳಿದಿದೆ. ಮತ್ತು ಮೂರನೇದಾಗಿ ಏನು ಅಂತಂದರೆ ಈಗ ಭಾರತದ ಒಳಗಡೆ ಬೌಂಡ್ರಿಯಲ್ಲಿ ಬೇರೆ ಕಂಪನಿ, ಫಾರಿನ್ ಕಂಪನಿ ಇಲ್ಲಿ ಫೈನಾನ್ಸ್ ಮಾಡಿ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದೆ, ಅದು ಕಾರ್ಬನ್ ಕ್ರೆಡಿಟ್ಗೆ ಎಡೆ ಮಾಡಿಕೊಟ್ಟಿದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಏನು ಕಾರ್ಬನ್ ಎಮಿಷನ್ ಆಗಿದೆ, ಏನು ರಿಡಕ್ಷನ್ ಆಗಿದೆ, ಈ ರಿಡಕ್ಷನನ್ನು ಭಾರತ ತನ್ನ ಒಂದು ಏನು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ NDCs ಇದೆ ಇದಕ್ಕೆ ಆ್ಯಡ್ ಮಾಡ್ಕೋಬೋದಾ, ಇದು ಕೂಡ ಒಂದು ಕ್ವೆಶನ್ ಆಗಿದೆ. ಸೊ ಈ ಕ್ವೆಶನ್ಸನ್ನು ಇಲ್ಲಿ ಅಡ್ರೆಸ್ ಮಾಡಿಲ್ಲ. ಹಾಗಾಗಿ ಇದನ್ನು ಕಾದು ನೋಡಬೇಕು ಯಾವ ರೀತಿಯಾಗಿ ಡೀಲ್ ಮಾಡ್ತಾರೆ ಅನ್ನೋದನ್ನ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.